ನೆಲ್ಯಾಡಿ ವಿಶ್ವವಿದ್ಯಾನಿಲಯ ಕಾಲೇಜ್ ಘಟಕದ ವಿದ್ಯಾರ್ಥಿಗಳಿಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ನೆಲ್ಯಾಡಿ ವಲಯ, JCI ಸಂಸ್ಥೆ ನೆಲ್ಯಾಡಿ, ಅದೇ ರೀತಿ ವಿಶ್ವವಿದ್ಯಾನಿಲಯ ಘಟಕ ಕಾಲೇಜಿನ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಮಾಜಮುಖಿ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಿದ್ದಾರೆ. ನಿಮಗೆಲ್ಲ ತಿಳಿದಿರುವ ವಿಚಾರನೇ. ಇವತ್ತಿನ ಸಮಾಜ ಯಾವ ರೀತಿ ಹದಗೆಟ್ಟಿದೆ ಅಂತ ನಮಗೆಲ್ಲರಿಗೂ ಗೊತ್ತಿರುವ ವಿಚಾರ. ಇವತ್ತು ಇತ್ತೀಚೆಗೆ ಕಳೆದ ತಿಂಗಳಲ್ಲಿ ನಮಗೆ ಗೊತ್ತಿರ್ಬೋದು, ಮಂಗಳೂರಲ್ಲಿ ಡಾಕ್ಟ್ರು ಓದಿದ್ದಂಥವರು, ಮೆಡಿಕಲ್ ಓದುತ್ತಿರುವವರು ಮಾದಕ ದ್ರವ್ಯಗಳ ಮಾರಾಟ ಜಾಲದಲ್ಲಿ ಸಿಕ್ಕಾಗ್ತಾರೆ. ಹಾಗಾಗಿ ಇವತ್ತಿನ ಧರ್ಮಾಧಿಕಾರಿಗಳು ಎಷ್ಟೋ 20 ವರ್ಷಗಳ ಹಿಂದೆಯೇ ಅವರು ಏನು ಮಾಡಿದ್ದಾರೆ, ಆಲೋಚನೆ ಮಾಡಿದ್ದಾರೆ. ಇದರ ಬಗ್ಗೆ ಇದರ ವಿರುದ್ಧವಾಗಿ ಇದರಿಂದ ನಮಗೆ ಏನು ದುಷ್ಪರಿಣಾಮ ಆಗ್ತದೆ ಎನ್ನುವುದನ್ನು ಪ್ರತಿಯೊಂದು ಕಾಲೇಜುಗಳಲ್ಲಿ, ಪ್ರತಿಯೊಂದು ಶಾಲೆಗಳಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು. ಮುಂದಿನ ಪ್ರಜೆಗಳಾದ ನಾವು ಯಾವ ರೀತಿ ಸಮಾಜದಲ್ಲಿ ಸ್ವಾಸ್ಥ್ಯವಾಗಿ ಯಾವ ರೀತಿ ಬದುಕಬೇಕು ಎನ್ನುವುದು ಪೂಜ್ಯರ ಕಲ್ಪನೆ. ಇವತ್ತು ಇವತ್ತು ನಾವು ಇಲ್ಲಿ ಕಾಲೇಜಲ್ಲಿ ಇರ್ತೇವೆ, ನಾಳೆ ಉದ್ಯೋಗಕ್ಕಾಗಿ ಬೇರೆ ಕಡೆ ಹೋಗ್ತೇವೆ. ಯಾವುದೋ ಗೆಳೆತನದಿಂದಾಗಿ ಅಥವಾ ಇನ್ನೇನೋ ಸಹವಾಸದಿಂದಾಗಿ ನಾವು ನಾಳೆ ಏನಾಗ್ಬೋದು, ದಾರಿ ತಪ್ಪು ಹೋಗ್ಬೋದು. ಹಾಗಾಗಿ ಆ ದಾರಿ ತಪ್ಪದಾಗಿ ನಾವು ಇವತ್ತು ಏನು ಮಾಡಬೇಕು, ನಮ್ಮ ಮಕ್ಕಳಿಗೆ ಅದರ ಅರಿವು ಮೂಡಿಸಬೇಕು ಎನ್ನುವುದು ಪೂಜ್ಯ ಧರ್ಮಾಧಿಕಾರಿಗಳ ಕಲ್ಪನೆ. ನಿಮಗೆಲ್ಲ ಗೊತ್ತಿರ್ಬೋದು, ಒಂದು ಗಾದಿದೆ, ಆಡು ಮುಟ್ಟದ ಸೊಪ್ಪಿಲ್ಲ, ಹಾಗೆಯೇ ಧರ್ಮಾಧಿಕಾರಿಗಳು ಮಾಡದ ಕಾರ್ಯಕ್ರಮಗಳಿಲ್ಲ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಇವತ್ತೊಂದು ಶಿಕ್ಷಣ ಕಾಲೇಜ್ ಇರ್ಬೋದು, ಶಾಲೆಗಳಿರ್ಬೋದು, ಮತ್ತು ಆ ಊರಲ್ಲಿರುವಂಥ ಧಾರ್ಮಿಕ ಕಾರ್ಯಕ್ರಮಗಳು ಅಂದರೆ ದೇವಸ್ಥಾನ ಇರ್ಬೋದು, ಚರ್ಚ್ಗಳಿರ್ಬೋದು, ಮಸೀದಿಗಳಿರ್ಬೋದು, ಇದು ಒಂದು ಊರಿನ ಕಣ್ಣು ಇದ್ದಾಗೆ. ಅದೆರಡು ಸರಿ ಇದ್ದರೆ ಆ ಊರು ಸುಭಿಕ್ಷವಾಗಿರ್ತದೆ ಅಂತ ಪೂಜ್ಯರ ಕಲ್ಪನೆ. ಹಾಗಾಗಿ ಏನು ಮಾಡ್ತಿದ್ದಾರೆ, ಆ ಒಂದು ಮೂಲ ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಈಗ ಅವರಿಗೆ ಏನು ಮಾಡ್ಬೋದು, ಸ್ವಂತ ಒಂದು ಶಿಕ್ಷಣ ಸಂಸ್ಥೆ ಪ್ರಾರಂಭ ಮಾಡಿ ಶಿಕ್ಷಣ ಕೊಡ್ಬೋದು. ಆದರೆ ಅದನ್ನು ಅವರು ಆಲೋಚನೆ ಮಾಡದೆ ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೆ ಏನು ಮಾಡ್ತಿದ್ದಾರೆ, ಇವತ್ತು ಬೆಂಚ್ ಡೆಸ್ಕ್ಗಳನ್ನು ಕೊಡುವಂಥದ್ದು 21 ಕೋಟಿಯ ಏನು ಮಾಡ್ತಿದ್ದಾರೆ, ಬೆಂಚ್ ಡೆಸ್ಕ್ಗಳನ್ನು ಕೊಟ್ಟಿದ್ದಾರೆ. 6,000 ಚಿಲ್ಲರೆ ಬೆಂಚ್ ಡೆಸ್ಕ್ಗಳನ್ನು ವಿತರಣೆ ಮಾಡ್ತಿದ್ದಾರೆ ಸರ್ಕಾರಿ ಶಾಲೆಗಳಿಗೆ. ಅದರ ಜೊತೆಗೆ ನೈತಿಕ ಶಿಕ್ಷಣನೂ ಸಹ ನಮ್ಮ ಮಕ್ಕಳಿಗೆ ಬೇಕು ಎನ್ನುವುದು ಅವರ ಕಲ್ಪನೆ. ಇವತ್ತು ಬರೀ ಶಿಕ್ಷಣ ಮಾಡಿದರೆ ಏನು ಪ್ರಯೋಜನ ಇದೆ? ಡಾಕ್ಟ್ರು ಓದಿದ್ದಾರೆ, ಮೆಡಿಕಲ್ ಓದ್ತಿದ್ದಾರೆ, ಅವರೇ ಮಾದಕ ಇದರಲ್ಲಿ ಜಾಲದಲ್ಲಿ ಸಿಕ್ಕಿದ್ರೆ ಅದರ ಎಜುಕೇಷನ್ ಏನಾದರೂ ಲಾಭ ಇದೆಯಾ? ಏನೂ ಲಾಭ ಇಲ್ಲ. ಹಾಗಾಗಿ ಬರೀ ಎಜುಕೇಷನ್ ಇದ್ದರೆ ಸಾಕಾಗೋದಿಲ್ಲ, ನೈತಿಕ ಶಿಕ್ಷಣನೂ ನಮ್ಮ ಮಕ್ಕಳಿಗೆ ಬೇಕು ಎನ್ನುವುದು ಧರ್ಮಾಧಿಕಾರಿಗಳ ಉದ್ದೇಶ. ಹಾಗಾಗಿ ಆ ನೆಲೆಯಲ್ಲಿ ನಾವು ಇವತ್ತು ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮ ಅಂತ ನಾವು ಹಮ್ಮಿಕೊಂಡಿದ್ದೇವೆ. ಹಾಗಾಗಿ ಈ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರಾದ ಡಾಕ್ಟರ್ ಸೀತಾರಾಮ್ P, ಸಹ ಸಂಯೋಜಕರು, ವಿಶ್ವವಿದ್ಯಾಲಯ ಕಾಲೇಜು ನೆಲ್ಯಾಡಿ, ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತ ಕೋರ್ತಿದ್ದೇನೆ. ವೃತ್ತ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ವೃತ್ತ ಉಪ್ಪಿನಂಗಡಿ, ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಸಂಪನ್ಮೂಲ ವ್ಯಕ್ತಿಯಾಗಿ ಆಗಮಿಸಿರುವಂತಹ ಚೇತನ್ ಆನೆಗುಂಡಿ, ಉಪನ್ಯಾಸಕರು, ಸಂತ ಜಾರ್ಜ್ ವಿದ್ಯಾಸಂಸ್ಥೆ ನೆಲ್ಯಾಡಿ, ಇವರಿಗೆ ಇವತ್ತಿನ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ, ಸತ್ಯದ ಬಲದಿಂದ ಅಸತ್ಯದ ಕೇಡು ನೋಡಯ್ಯ, ಪರುಷದ ಬಲದಿಂದ ಅವಲೋಹದ ಕೇಡು ನೋಡಯ್ಯ, ಕೂಡಲ ಸಂಗನ ಶರಣರ ಅನುಭಾವದ ಬಲದಿಂದ ಎನ್ನ ಭವದ ಕೇಡು ನೋಡಯ್ಯ. ವಿಶ್ವಗುರು ಬಸವಣ್ಣನವರ ಸದಾಶಯದ ವಚನಾಮೃತದೊಂದಿಗೆ ಇಂದಿನ ಈ ಕಾರ್ಯಕ್ರಮವನ್ನು ದೀಪ ಪ್ರಜ್ವಲನದ ಮೂಲಕ ನೆರವೇರಿಸಿಕೊಡಬೇಕಾಗಿ ಶ್ರೀಯುತ ರವಿ BS ಸರ್ ರವರು, ಪೊಲೀಸ್ ವೃತ್ತ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ವೃತ್ತ ಉಪ್ಪಿನಂಗಡಿ, ಇವರಲ್ಲಿ ಆತ್ಮೀಯವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಸರ್. ರವಿ BS ಅವರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯವರು. ಈ ಕಡೆ ನಮ್ಮ ಉಪ್ಪಿನಂಗಡಿ, ಸುಳ್ಯ, ಬೆಳ್ತಂಗಡಿ, ಪುತ್ತೂರು, ಅದೇ ರೀತಿ ಶೃಂಗೇರಿ ಕಡೆಗಳಲ್ಲಿ ಅವರು ಈ ಪೊಲೀಸ್ ಠಾಣೆಯಲ್ಲಿ SI ಆಗಿ ಕೂಡ ಕೆಲಸವನ್ನು ಮಾಡಿ ಅಪಾರ ಜನ ಮನ್ನಣೆಯನ್ನು ಗಳಿಸಿದಂತಹ ಒಬ್ಬ ವ್ಯಕ್ತಿ. ವಿಶೇಷವಾಗಿ ಅವರು ಶೃಂಗೇರಿಯಲ್ಲಿರುವಾಗ ಅವರಿಗೆ ಪ್ರಮೋಷನ್ ಆಗಿ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲ್ದರ್ಜೆಯ ಒಂದು ಹುದ್ದೆಯನ್ನು ಅವರು ಅಲಂಕರಿಸಿದರು. ಅವರಿಗೆ ರಾಷ್ಟ್ರಪತಿ ಪದಕ ಪುರಸ್ಕೃತರು ಕೂಡ ಹೌದು, ಮತ್ತು ಮುಖ್ಯಮಂತ್ರಿ ಪದಕವನ್ನು ಕೂಡ ಅವರು ಪಡೆದಿದ್ದಾರೆ. ಒಂದು ಸಿಂಪಲ್ ಆಗಿ ಹೇಳ್ತಾ ಇದ್ದೇನೆ, ಈ ಕಡೆ ನಾನು ಉಪ್ಪಿನಂಗಡಿಯಲ್ಲಿರೋ ನಾನು 10 ವರ್ಷಗಳ ಹಿಂದೆ ನಾನು ಅವರ ಒಮ್ಮೆ ಭೇಟಿ ಕೊಟ್ಟದ್ದು. ಅಲ್ಲಿ ನಮ್ಮ ಸ್ಕೂಲ್ನ ಕಾರ್ಯಕ್ರಮ ಇದ್ದಾಗ ಒಂದು ಸ್ವಲ್ಪ ಅಲ್ಲಿ ಕಿರಿಕಿರಿ ಆದ ಸಂದರ್ಭದಲ್ಲಿ ಅಲ್ಲಿ ಇದ್ದವರನ್ನು ನಾನು ಕರ್ಕೊಂಡು ಬರಲಿಕ್ಕೆ ಹೇಳಿದರು.
ಒಂದು 10 ಅಲ್ಲಿ ಯುವಕರಿದ್ರು. ಆ ಗಲಾಟೆಯನ್ನು ಎಬ್ಬಿಸಿದ ಯುವಕರನ್ನ ಅವರು ಕೇವಲ ಒಂದು ಬಾಯಿನ ಮಾತಿನಲ್ಲೇ ಅವರನ್ನು ಬದಲಾವಣೆ ಮಾಡಿದಂತಹ ಒಬ್ಬ ಅದ್ಭುತ ವ್ಯಕ್ತಿ ಇದ್ರೆ ರವಿ ಸರ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಒಬ್ಬ ತನ್ನ ನಿಷ್ಠೆಯನ್ನ ಪೊಲೀಸ್ ಕರ್ತವ್ಯವನ್ನ ಮತ್ತು ಜನರಿಗೆ, ಸಮಾಜಕ್ಕೆ, ಎಲ್ಲರನ್ನು ಕೂಡ ಒಂದು ಒಗ್ಗಟ್ಟಿನ, ಯಾವ ಒಂದು ಧರ್ಮದವರಾಗಲಿ ಸಮಾಜ ಬಾಂಧವರು ಯಾರೇ ಬರಲಿ ಯಾವುದೇ ಇನ್ಫ್ಲುಯೆನ್ಸ್ ಇಲ್ಲದೆ ನೇರವಾಗಿ ಮಾತನಾಡಿ ಅವರನ್ನ ಮನ ಪರಿವರ್ತನೆ ಮಾಡಿ ಅತ್ಯುತ್ತಮವಾದ ಜೀವನವನ್ನ, ಕುಟುಂಬವನ್ನು ನಡೆಸುವಂತಹ ಒಂದು ಸಂಘಟನೆಯನ್ನ ಅವರಿಗೆ ತಿಳಿಸಿದಂತಹ ಒಬ್ಬ ವ್ಯಕ್ತಿ ರವಿ ಸರ್ ಅವರು. ಇವತ್ತು ನಾನು ನಮ್ಮ ಈ ಯೋಜನೆ ಕಾರ್ಯಕ್ರಮ ನಮಗೆ ಸ್ವಾಸ್ಥ್ಯ ಸಂಕಲ್ಪ ನಾವು ಮೊದಲೇ ಮಾಡಬೇಕಿತ್ತು. ನನಗೆ ಗೊತ್ತಿರಲಿಲ್ಲ ಅವರು ನಮ್ಮ ಪುತ್ತೂರಿಗೆ ಮತ್ತೆ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾರೆ ಅಂತ. ಮೊನ್ನೆ ನಮ್ಮ ಇಲ್ಲ ಕಾಲೇಜಿನ ಸಹ ಸಂಚಾಲಕರು, ಇತಿಹಾಸ ವಿಭಾಗದ ಸಂಚಾಲಕರು ಅವರು ಹೇಳಿದಾಗ ನನಗೆ ಒಬ್ಬ ಅದ್ಭುತ ವ್ಯಕ್ತಿಯನ್ನ ಇವತ್ತು ಕರಿಬೇಕು, ಯಾರನ್ನು ಕರೆಯುವುದು ಅಂತ ತುಂಬಾ ಆಲೋಚನೆ ಮಾಡಿದೆ. ಆವಾಗ ನನಗೆ ಸಿಕ್ಕಿದ್ದು 2 ಜನ, ಒಂದು ಚೇತನ್ ಸರ್ ಮತ್ತು ಮತ್ತೊಂದು ರವಿ ಸರ್ ಅವರು. ಈ ರವಿ ಸರ್ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಕಾನೂನಿನ ಬಗ್ಗೆ ನ್ಯಾಯಯುತವಾದಂತಹ ಕಾನೂನು ಅರಿವನ್ನ ನಮಗೆ ತಿಳಿಸಿ ನಮ್ಮ ಮನಸ್ಸನ್ನ ಬದಲಾಯಿಸುವಂತಹ ಒಂದು ಶಕ್ತಿ ಅವರಲ್ಲಿದೆ. ಅದಕ್ಕಾಗಿ ಅವರನ್ನು ಇವತ್ತು ನಾವು ಕರೆದಿದ್ದೇವೆ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಅವರ ಆ ಒಂದು ಪರಿಚಯವನ್ನ ಹೇಳಲಿಕ್ಕೆ ಸಂತೋಷ ಪಡ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಯುವಜನತೆ ಪ್ರಮುಖ ಸಮಸ್ಯೆ ವ್ಯಸನ. ಏನಾಗ್ತದೆ, ನಮ್ಮ ಭಾರತ ಈಗೇನು ವಿಶ್ವಗುರು ಆಗುವತ್ತ ಹೋಗ್ತಾ ಇದೆ. ಬಟ್ ವಿಶ್ವಗುರು ಆಗ್ಬೇಕಂತ ಹೇಳಿದ್ರೆ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಕೆಲಸ ಘಟ ಇದ್ರೆ ಮಠ ಅಂತ ಹೇಳಿದ್ರೆ ನಾವು ಒಳ್ಳೇದಿರ್ಬೇಕು, ಆಮೇಲೆ ಏನಾದ್ರು ಕಟ್ಲಿಕ್ಕೆ. ಈಗ ಏನಾಗ್ತದೆ, ನಮ್ಮ ಯುವ ಜನತೆ ಎಷ್ಟಿದೆ ಹಿಂದೆ ಹೋಲಿಸಿದ್ರೆ ಈಗ ಅರೌಂಡ್ ಮೋರ್ ದನ್ 50% ಯೂತ್ಸ್ ಇರೋದು ಇಂಡಿಯಾದ. ಆದ್ರೆ ಆ ಯುವ ಜನತೆ ಸರಿ ಇದ್ರೆ ನಾವು ನಮ್ಮ ದೇಶನ ಕಟ್ಲಿಕ್ಕೆ, ಅಭಿವೃದ್ಧಿ ಅಂತ ಕೊಂಡೊಯ್ಲಿಕ್ಕೆ. ಅಭಿವೃದ್ಧಿ ಅನ್ನೋದು ಒಂದೇ ವಿಚಾರದಲ್ಲಿ ಮಾತ್ರ ಅಲ್ಲ. ಅದಕ್ಕೆ ಈಗಾಗಲೇ ಮೇಡಮ್ ಅವರು ಹೇಳ್ತಿದ್ರು ಯುವ ಜನತೆ ಬಗ್ಗೆ. ನನಗೊಂದು ಜಾನ್ ರಸ್ಕಿನ್ ಅಂತ ಹೇಳೋಬ್ರು ಇಂಗ್ಲಿಷ್ ಲಿಟರೇಚರ್ ರೈಟರ್ ಒಬ್ರು ಇದ್ದಾರೆ. ಅವ್ರದೊಂದು ಮಾತು ಅವರೊಂದು ಕಡೆ ಹೇಳ್ತಾರೆ, ಒಂದು ದೇಶದ ಸಂಪತ್ತು ಅಂದ್ರೆ ಏನು ಅಂತ. ನೀವೆಲ್ಲ BCom ಸ್ಟೂಡೆಂಟ್ ಇದ್ದೀರಾ, ಯಾವ್ದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀರಾ? GDP. ದೇಶನ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಿ ಸರ್? ನಾನೇ ಮಾತಾಡೋದಿಲ್ಲ, ಯಾಕೆಂದ್ರೆ ನಿಮ್ಮನ್ನ ಇನ್ವಾಲ್ವ್ ಮಾಡ್ಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ಈಗಿನೂ ಕೇಳ್ತಾ ಇದ್ರಿ, ಇವತ್ತು ಪೇಪರ್ ಓದಿರ್ಬೋದು, ರೆಸೆಷನ್ ಸ್ಟಾರ್ಟ್ ಆಗ್ತಾ ಇದೆ. ರೆಸೆಷನ್ ನಮ್ದು GDP ಗ್ರೋತ್ ಎಷ್ಟಿದೆ, ಕೆಲವು ಕಂಟ್ರಿಗಳು ಈಗಾಗಲೇ ದಿವಾಳಿ ಎದ್ದಿದ್ದಾವೆ ಅಂತ ಹೇಳಿದ್ರೆ ನೀವು ಕ್ಯಾಲ್ಕುಲೇಟ್ ಮಾಡೋದು ಯಾವುದು? ಅಮೌಂಟ್, ಮನಿ ವ್ಯಾಲ್ಯೂ ನಲ್ಲಿ ಲೆಕ್ಕ ಮಾಡಿ. ಆದ್ರೆ ಜಾನ್ ರಸ್ಕಿನ್ ಹೇಳುದು ಸಂಪತ್ತು ಅಂತ ಹೇಳಿದ್ರೆ ಆ ದೇಶದಲ್ಲಿರುವ ಯುವ ಜನತೆ, ಅದರಲ್ಲೂ ಯಾರು ಸದೃಢ ಮತ್ತು ಆರೋಗ್ಯವಂತ ಯುವ ಜನತೆ ಯಾರಿದ್ದಾರೆ ಆ ದೇಶದ ಸಂಪತ್ತು. ಯಾಕೆ ಅಂತ ಹೇಳಿದ್ರೆ ಮೌಲ್ಯ ಅದು ಕಳ್ಕೊಳ್ತದೆ ಅಥವಾ ಜಾಸ್ತಿ. ಆದ್ರೆ ನಾವೇನಾಗ್ತದೆ, ಯುವ ಜನತೆ ಏನಿದೆ ಅನ್ಹೆಲ್ತಿ ಇದ್ರೆ ಏನಾಗ್ತದೆ, ಹೆಲ್ತ್ ಸರಿ ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ 2 ಜನ ಮಕ್ಳಿದ್ದು 2 ಹೆಲ್ತ್ ಸರಿ ಇಲ್ಲ ಅಂದ್ರೆ ತಂದೆ ದುಡಿಯೋದ್ರಲ್ಲಿ ಏನ್ ಮಾಡ್ಬೇಕು? ಎಲ್ಲಿ ಕೊಡ್ತಾರೆ? ಹಾಸ್ಪಿಟಲ್ಗೆ. ಹೌದಲ್ಲ? ಅಭಿವೃದ್ಧಿ ಆಗ್ತದ? ನಿಮ್ ಲೆಕ್ಕದಲ್ಲಿ ಅವ್ರ ಮನೆಗೆ ಅರ್ನಿಂಗ್ ಇದೆ, ಇನ್ಕಮ್ ಪರ್ಸನ್ ಅವ್ರು ತಲಾ ಆದಾಯ ಲೆಕ್ಕ ಹಾಕಿದ್ರೆ ಜಾಸ್ತಿನೇ ಇದೆ. ಆದ್ರೆ ತಲಾ ಆದಾಯ ಇದ್ರು ಅವರ ಮೋರ್ ದನ್ ಎಲ್ಲ ಅರ್ನಿಂಗ್ಸ್ ಎಲ್ಲ ಎಲ್ಲಿಗೆ ಹೋಗ್ತದೆ? ಹಾಸ್ಪಿಟಲ್ ಹೋಗೋದ್ರಿಂದ ಡೆವಲಪ್ಮೆಂಟ್ ಆಗ್ತದ? ಜಸ್ಟ್ ಸಿಂಪಲ್ ಎಕನಾಮಿಕ್ಸ್. ಅರ್ಥ ಆಯ್ತಾ? ನೀವು ಹೆಲ್ತಿ ಆಗಿದ್ರೆ ಅದನ್ನ ಸೇವ್ ಮಾಡ್ತೀರಿ, ನಿಮ್ಮ ಡೆವಲಪ್ಮೆಂಟ್ ಗೆ ಬಳಸ್ತೀರಿ, ಒಂದು ಚಂದ ಮನೆ ಕಟ್ತೀರಿ, ಒಂದು ವೆಹಿಕಲ್ ತಗೊಂತೀರಿ, ಇದೆಲ್ಲದೂ ಸಹ ಆಗ್ತದೆ. ಅದು ಅಭಿವೃದ್ಧಿ. ಅದಕ್ಕೆ ಗಣನೀಯ ಪಾತ್ರ ವಹಿಸೋದು ಯಾವುದು? ಆರೋಗ್ಯ. ಅರ್ಥ ಆಯ್ತಾ? ಈ ಆರೋಗ್ಯ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಕೆಲವು ಈಗಾಗಲೇ ಹೇಳಿದ್ವಿ ಸ್ವಾಸ್ಥ್ಯ ಅಂತ ಹೇಳಿದ್ರೆ ಬರೀ ಒಂದು ವಿಚಾರದಲ್ಲಿ ಇಲ್ಲ, ಎಲ್ಲಾ ತರ ದೈಹಿಕ ಸ್ವಾಸ್ಥ್ಯ, ಮಾನಸಿಕ ಸ್ವಾಸ್ಥ್ಯ ಎಲ್ಲದೂ ಸಹ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಈಗ ನಿಮ್ಮಲ್ಲಿ ಸಿಂಪಲ್, ನಾನು ಯಾಕೆಂದ್ರೆ 15 ವರ್ಷದಿಂದ ಸೌತ್ ಕೇಂದ್ರದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ಸ್ಟೇಷನ್ ಎಲ್ಲ ವರ್ಕ್ ಮಾಡಿ. ಕೆಲವು ಜನ ಹೇಳ್ತಾರೆ ಅವ್ನು ಎಲ್ಲ ಸರಿ ಇದ್ದಾನೆ, ಮಂಡೆ ಪೆಟ್ ಸ್ವಲ್ಪ ಅಲ್ವಾ? ಮಂಡೆ ಪೆಟ್ ಆದ್ರೆ ಏನಾಗ್ತದೆ, ಅವ್ನು ಎಲ್ಲ ಸರಿ ಇದ್ದಾನೆ, ಹುಡುಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದಾನೆ, ಸ್ಮಾರ್ಟ್ ಇದ್ದಾನೆ, ಎಲ್ಲ ಇದ್ದಾನೆ, ಆದ್ರೆ ಸ್ವಲ್ಪ ಮಂಡೆ ಪೆಟ್ ಮಾರ ಏನ್ ಮಾಡ್ಬೇಕು ಅಲ್ವಾ? ಹಾಗೆ ಆರೋಗ್ಯ ಸರಿ ಇದ್ರೆ ಅಥವಾ ಎಲ್ಲದೂ ಸಹ ಮಾನಸಿಕ ಸ್ವಾಸ್ಥ್ಯನೂ ಸಹ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಮ್ಮಲ್ಲಿರುವಂತ ಹ್ಯಾಬಿಟ್ಸ್ ಅಂದ್ರೆ ಬದಲಾವಣೆಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ನಾವು ಸಮಾಜಮುಖಿಗೋಸ್ಕರ ಅಥವಾ ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ನಾವು ನಮ್ಮಲ್ಲಿ ಬದಲಾವಣೆಗಳನ್ನ ಇವತ್ತಿಂದನೇ ಏನ್ ಸಂಕಲ್ಪವನ್ನ ಮಾಡೋದ್ರ ಮೂಲಕ, ನಮ್ಮಲ್ಲಿ ನಾವು ಸಂಕಲ್ಪ ಮಾಡ್ಕೊಳೋದ್ರ ಮೂಲಕ ನಾವು ನಮ್ಮ ದೇಶನ ಕಟ್ಬೋದು. ಬಸವಣ್ಣವ್ರು ಹೇಳ್ತಾರೆ, ಲೋಕದ ಡೊಂಕ ನೀವೇ ಕೆತ್ತಿದ್ದೀವಿ, ನಿಮ್ಮ ತನು ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ ಹೇಳಿದ್ರೆ, ನೀವೇನು ದೇಶನೇ ಒಂದೇ ಸಲ ಬದಲಾವಣೆ ಮಾಡೋದು ಬೇಡ. ನೀವು ಬದಲಾವಣೆ ಆದ್ರೆ ಸಾಕು, ದೇಶ ಬದಲಾವಣೆ ಆಗ್ತದೆ ಇಲ್ವಾ? ನಾವು ನಮ್ಮನ್ನ ಬದಲಾವಣೆಗೆ ಒಗ್ಗಟ್ರೆ ಸಾಕು, ಅದು ಆಟೋಮೆಟಿಕ್ ಆಗಿ ಅವ್ರೆಲ್ಲರೂ ಒಪ್ಕೊಂಡ್ರೆ ದೇಶ ಬದಲಾವಣೆ. ನಾವು ಅವರೆಲ್ಲ ಸರಿ ಆಗ್ಲಿ, ನಾನು ಆಮೇಲೆ ಸರಿ ಆಗ್ತೀನಿ, ಅದು ತಪ್ಪು. ನಾವು ಫಸ್ಟ್ ಸರಿ ಆಗ್ತಾ ಹೋಗಿ, ನಾವು ಇನ್ನೊಬ್ಬರನ್ನ ದೂರೋದಕ್ಕಿಂತ ಇನ್ನೊಬ್ಬರನ್ನ ಬ್ಲೇಮ್ ಮಾಡೋದು, ಅವ್ರು ಸರಿ ಇಲ್ಲ ಸರ್,
ನಾವು ಒಂದು ಬೆರಳು ತೋರಿಸ್ಬೇಕಾದ್ರೆ ಇನ್ನು ಉಳಿದ ಬೆರಳು ಯಾರ ಕಡೆಗೆ ತೋರಿಸ್ತಾ ಇರ್ತದೆ? ನಮ್ಮ ಕಡೆಗೆ. ಹಾಗಾಗಿ ಆ ಬ್ಲೇಮ್ ಬಿಡ್ಬೇಕು. ಆ ಬ್ಲೇಮ್ ಬಿಟ್ಬಿಟ್ಟು ನಮ್ಮಲ್ಲಿ ನಾವು ಆಂತರಿಕವಾಗಿ ಬಾಹ್ಯವಾಗಿ ನಮ್ಮ ಬದಲಾವಣೆಗಳನ್ನು ನಾವು ತಂದುಕೊಡ್ಲಿಕ್ಕೆ ಪ್ರಾರಂಭ ಆಗಬೇಕು. ಈಗ ಪ್ರಾರಂಭ ಆಗ್ಬೇಕಂತೇಳಿದ್ರೆ ಈಗ ಜನಜಾಗೃತಿ ವೇದಿಕೆ, JCC, ಈ ಥರ ಸಮಾಜಮುಖಿ ಸಂಘಟನೆಗಳು, ಲಯನ್ಸ್ ಇರ್ಬೋದು, ಬೇರೆ ಬೇರೆ ಎಲ್ಲರೂ ಸಹ ಅದಕ್ಕೆ ಕೈ ಜೋಡಿಸಿದ್ದಾರೆ. ಏನಕ್ಕೋಸ್ಕರ? ನಮ್ಮ ಸಮಾಜ ಸ್ವಾಸ್ಥ್ಯವಾಗಿರ್ಬೇಕಂತ. ಅರ್ಥ ಆಯ್ತಾ? ಸ್ವಾಸ್ಥ್ಯ ಇರ್ಬೇಕಂತೇಳಿದ್ರೆ ಈಗ ಮೊನ್ನೆ ಒಬ್ರು ಹೇಳ್ತಾ ಇದ್ರು, ಅಭಿವೃದ್ಧಿ ಮತ್ತೆ ಸ್ವಾಸ್ಥ್ಯ ಅಂದ್ರೆ ಏನಂತೇಳಿ. ಕೆಲವು ಸ್ಟೇಷನ್ ಓಪನ್ ಆಗ್ಬೇಕು ಸರ್ ನಮ್ಮಲ್ಲಿ ಊರಲ್ಲಿ ಅಂತೇಳಿ. ಸ್ಟೇಷನ್ ಓಪನ್ ಆದ್ರೆ ಸ್ವಾಸ್ಥ್ಯ ಇದೆಯಾ ಅಥವಾ ಅಸ್ವಾಸ್ಥ್ಯ ಇದೆಯಾ ಅಂತೇಳಿ. ಅಂದ್ರೆ ಆ ಲೆವೆಲ್ ಈಗ ನಾವು ಅಳತೆ ಮಾಡ್ಬೇಕಾದ್ರೆ ಸ್ಟೇಷನ್ ಆಗ್ತದೆ ಅಂದ್ರೆ ನಮ್ಮಲ್ಲಿ ಸ್ಟೇಷನ್ ಆಗ್ಬೇಕಾದ್ರೆ ಒಂದು ಪ್ರಿಸ್ಕ್ರೈಬ್ಡ್ ಇದೆ. ಈಗ ಎಲ್ಲಿ ನೀವು ಶಾಲೆ ತೆಗಿಬೇಕಂದ್ರೆ ಏನಾಗಿರ್ಬೇಕು? ಫಸ್ಟ್ ಸ್ಟೂಡೆಂಟ್ಸ್ ಇರಬೇಕು, ಹೌದಲ್ಲ? ಹಾಗೇನೆ ಎಲ್ಲಿ ಕೇಸಸ್ ಇದ್ರೆ ಮಾತ್ರ ಸ್ಟೇಷನ್ ಓಪನ್ ಆಗ್ತದೆ. ಕೇಸಸ್ ಜಾಸ್ತಿ ಆಗ್ತಿದೆ ಅಂದ್ರೆ ಏನರ್ಥ? ಸ್ವಾಸ್ಥ್ಯ ಇಲ್ಲ ಅಂತೆ, ಹೌದಲ್ಲ? ಸ್ಟೇಷನ್ ಕಡಿಮೆ ಓಪನ್ ಆಗ್ತದೆ, ಶಾಲೆಗಳು ಆಸ್ಪತ್ರೆಗಳು ಜಾಸ್ತಿ ತೆರೀಲಿ. ನಮ್ಮ ಅಭಿಲಾಷೆನೂ ಅದೇ. ಅದಕ್ಕೆ ಯಾರು ಕೊಡುಗೆ ಕೊಡಬೇಕು? ಯೂತ್ಸ್, ಹೌದಲ್ಲ? ಮೇಜರ್ ಆಗಿ ನಿಮ್ಮ ಕಾಂಟ್ರಿಬ್ಯೂಷನ್ ಸಮಾಜಕ್ಕೆ ಹೆಚ್ಚಿನದಾಗಿದೆ. ಹಾಗಾಗಿ ಈಗೇನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹೆಲ್ತ್ ಹೇಳಿದ್ವಿ. ಈಗ ಕೆಲವು ಸಲ ಏನಾಗ್ತದೆ, ಆಸ್ ಎ ಪೊಲೀಸ್ ಆಫೀಸರ್ ಆಗಿ ನಾವು ಅನಲೈಸ್ ಮಾಡೋದು. ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ಒಂದು ಮನೆಯಲ್ಲಿ ಯಾರೋ ಒಬ್ಬ ಹುಡುಗ ಇದ್ದಾನೆ, ಒಂದು ಡ್ರಗ್ ಅಡಿಕ್ಟ್ ಆಗ್ತಾನೆ ಅಥವಾ ಅರಾಕ್ ಲಿಕ್ಕರ್ ಅಡಿಕ್ಟ್ ಆಗಿಬಿಡ್ತಾನೆ. ಅವನ ದುಡಿಮೆ ಎಲ್ಲ ಎಲ್ಲಿಗೆ ಹೋಗ್ತದೆ? ಈಗ ಸಪೋಸ್ ನೀವೇನೇ ಅಂದ್ಕೊಳ್ಳಿ, ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಕೆಲ್ಸಕ್ಕೆ ಹೋಗಿ ದಿನಕ್ಕೆ 500 ರೂಪಾಯಿ ಸಂಬಳ ಸಿಗ್ತದೆ, ಸಂಜೆ 400 ರೂಪಾಯಿ ಎಲ್ಲಿಗೆ ಹೋಗ್ತದೆ? ಬಾರ್ಗೆ ಹೋದ್ರೆ ಮನೇಲಿ ಉಳಿದವರೆಲ್ಲ ಏನ್ ಮಾಡ್ಬೇಕು? ಎಕಾನಮಿ ಹೋಯ್ತು, ಹೌದಲ್ಲ? ಸಂಪತ್ತು ಒಬ್ಬರ ಹತ್ರ ಕ್ರೋಢೀಕರಣ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇಲ್ವಾ? ಅದ್ರ ಜೊತೆಗೆ ಏನಾಗ್ತದೆ? ಅವ್ನು ಪ್ರತಿನಿತ್ಯ 1.5 ಲೀಟರ್ ಕುಡಿದ್ರೆ ಏನಾಗ್ತದೆ? ಲಿವರ್ ಹೋಗ್ತದೆ ಇಲ್ವಾ? ಲಿವರ್ ಹೋಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಆಸ್ಪತ್ರೆಗೆ. ಪಾಪ ಮನೆಯಲ್ಲಿ ಏನಿಲ್ಲ ದಿನ, ಯಾಕೆಂದ್ರೆ ಕುಡ್ದಿದ್ದೆಲ್ಲ ಎಲ್ಲಿದೆ? ಬಾರಲ್ಲಿದೆ ಡೆಪಾಸಿಟ್. ಬಾರವ್ರು ವಾಪಸ್ ಕೊಡ್ತಾರಾ? ಆಸ್ಪತ್ರೆಗೆ ಯಾರು ಕರ್ಕೊಂಡು ಹೋಗ್ಬೇಕು? ಪ್ರಾಯದ ತಂದೆ ಪಾಪ ಮಗ ಸಾಕ್ತಾನೆ ಅಂತ ಹೇಳಿದ್ರೆ ಅವನನ್ನೇ ಇವ್ರು ನೋಡ್ಕೋಬೇಕು ಅಲ್ವಾ? ಇವತ್ತು ಲಿವರ್ ಹೋಗಿಬಿಟ್ರೆ ಏನ್ ಮಾಡ್ಬೇಕು? ಲಿವರ್ ಹೋದ ತಕ್ಷಣ ಕಿಡ್ನಿನೂ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಯಾಕಂದ್ರೆ ಅದು ಹ್ಯೂಮನ್ ಆರ್ಗನ್ಸೇ ಆ ಥರ, ಒಂದಕ್ಕೊಂದಕ್ಕೆ ಚೈನ್ ಲಿಂಕ್ ಅದು ಅಲ್ವಾ? ಲಿವರ್ ವರ್ಕ್ ಲೋಡ್ ಜಾಸ್ತಿ ಆದ ತಕ್ಷಣ ಕಿಡ್ನಿಗೆ ವರ್ಕ್ ಲೋಡ್ ಬೀಳ್ತದೆ ಫಿಲ್ಟರ್ ಮಾಡಲಿಕ್ಕೆ. ಆ ಬಿಟ್ಟ ತಕ್ಷಣ ಕಿಡ್ನಿನ ಫೈಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಡಯಾಲಿಸಿಸ್ಗೆ ಹೋಗ್ಬೇಕು, ವಾರಕ್ಕೆ 2 ಸಲ ಡಯಾಲಿಸಿಸ್ ಅಂತ ಹೇಳಿದ್ರೆ ಅದು ಮಾಡಿಸ್ಕೊಂಡವ್ರಿಗೆ ಗೊತ್ತು ಆ ಸಮಸ್ಯೆ ಏನಾಗ್ತದೆ ಅಂತ. ಹಾಗಾಗಿ ಈ ಒಂದು ಚೈನ್ ಅದು ನಿಮ್ಮ ಮೇಜರ್ ಕಾಂಟ್ರಿಬ್ಯೂಷನ್ ಈಗ ಆಲ್ರೆಡಿ ಕುಡ್ದಿದ್ದಕ್ಕೆ ಹೋಯ್ತು, ಈಗ ಹೆಲ್ತಿಗೆ ಹೋಗ್ತದೆ. ಮನೆಯವ್ರು ಎಲ್ಲಿಗೆ ಹೋಗ್ಬೇಕು ಅಲ್ವಾ? ಇದೆಲ್ಲದೂ ಸಹ ಈಗ ನೀವು ಅಷ್ಟು ಕುಡಿಯೋದು ಹೊಡ್ಸಿದ್ರೆ ದೇಶಕ್ಕೆ ಕಾಂಟ್ರಿಬ್ಯೂಷನ್ ಕೊಟ್ಟಂಗೆ. ನೀವು ಕುಡಿಲಿಲ್ಲ ಅಂತ ಹೇಳಿದ್ರೆ ನಿಮಗೆ ಕೊಡಿದ ತಕ್ಷಣ ಆ ದುಡ್ಡಲ್ಲಿ ಸರ್ಕಾರ ನಡೀತದಾ? ನಡೆಯೋದಿಲ್ಲ. ಬಟ್ ನೀವು ಅದನ್ನು ಉಳಿಸಿದ್ರೆ ಓಕೆ. ಅದೇ ರೀತಿ ಈಗ ಟೊಬ್ಯಾಕೋ ಕನ್ಸಂಪ್ಷನ್ ಆಲ್ಮೋಸ್ಟ್ ಆಲ್ ಇದೆ. ಕೋಟ್ಪಾ ಆಕ್ಟ್ ಅಂತ ಮಾಡ್ತಿದ್ದೀವಿ. ಕೆಲವು ಜನ ಶೋಕಿಗೋಸ್ಕರ ಫಸ್ಟ್ ಟೇಸ್ಟ್ ನೋಡ್ಲಿಕ್ಕೋಸ್ಕರ ದಮ್ ಎಳೆಯುವ ಅಂತೀವಿ. ಒಂದು ಅಲ್ಲಿ ಪೆಟ್ಟಿ ಶಾಪ್ ಹತ್ರ ಹೋಗಿ ಕದ್ದು ಮುಚ್ಚಿ ಸ್ಟಾರ್ಟ್ ಆಗ್ತದೆ. ಯಾರೋ ಒಬ್ಬ ಹೊಡಿಬೇಕಾದ್ರೆ ಎಲ್ಲರೂ ಒಂದು ಕ್ರೇಜ್ ಅದು. ಇಲ್ಲ ಅಂದ್ರೆ ಅವ ಗಾಂಧಿ ಆಗಿ ಬಿಡ್ತಾನೆ. ಗಾಂಧೀಜಿಯವ್ರನ್ನ ಯಾವ ಲೆವೆಲ್ಗೆ ಇಳಿಸಿದ್ದಾರೆ ಅಂತ ಹೇಳಿದ್ರೆ ಏನಿಲ್ಲ ಅಂದ್ರೆ ಅವ ಗಾಂಧಿ ಮರ ಅಂತೀವಿ ಅಲ್ವಾ? ಹೌದಲ್ಲ? ಯಾಕಂದ್ರೆ ನಾವು ಗೌರ್ಮೆಂಟ್ ಕಾಲೇಜಲ್ಲಿ ಓದಿ ಬಂದು ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ಮುಗಿಯೋ ತನಕ ನಾವು ಗೌರ್ಮೆಂಟ್ ಕಾಲೇಜ್, ಗೌರ್ಮೆಂಟ್ ಸ್ಕೂಲೇ ಎಲ್ಲ. ಹಾಗಾಗಿ ಅಂದ್ರೆ ಮನಸ್ಥಿತಿ ಹೇಗಿರ್ತದೆ ಅಂತೇಳಿ, ಅವನು ತುಂಬಾ ಒಳ್ಳೆಯವನಾಗಿದ್ರು ಕಷ್ಟ.
ಬಟ್ ಆ ಇದರಲ್ಲಿ ಸ್ಟಾರ್ಟ್ ಆಗ್ತದೆ, ಕನ್ಸಂಪ್ಷನ್ ಸ್ಟಾರ್ಟ್ ಆಗ್ತದೆ. ಈಗ ಇತ್ತೀಚೆಗೆ ನೀವು ನೋಡ್ತಿದ್ರೆ ಕ್ಯಾನ್ಸರ್ ಹೈಯೆಸ್ಟ್ ದೊಡ್ಡ ಬಾಧಿಸ್ತಾ ಇರೋದು ಕ್ಯಾನ್ಸರ್. ಯಾರಿಗೆ ಕ್ಯಾನ್ಸರ್ ಇದೆ ಅಂತಾನೆ ಗೊತ್ತಾಗೋದಿಲ್ಲ. ಕ್ಯಾನ್ಸರ್ ಅದು ಗೊತ್ತಾದ್ರೆ ಫಸ್ಟ್ ಸ್ಟೇಜಲ್ಲಿ ಯಾರು ಗೊತ್ತಾದ್ರೆ ಏನಾದ್ರು ಟ್ರೀಟ್ಮೆಂಟ್ ಮಾಡಿಸ್ಬೋದು. ಕೆಲವು ಥರ್ಡ್ ಸ್ಟೇಜಿಗೆ ಬರ್ತದೆ, ಥರ್ಡ್ ಫೋರ್ತಿಗೆ ಬಂದ್ರೆ ಏನಿಲ್ಲ, ತುಂಬಾ ಕಷ್ಟ ಆಗ್ತದೆ. ಅರ್ಥ ಆಗ್ತದ? ಅದರಲ್ಲಿ 2 ಥರನೇ ಇದೆ, ಪ್ಯಾಸಿವ್ ಮತ್ತೆ ಆಕ್ಟಿವ್. ಕನ್ಸ್ಯೂಮ್ ಮಾಡೋರುವೆ ಇನ್ನೊಬ್ರು ಸೇದಿ ಬಿಟ್ಟದ್ದು ಪ್ಯಾಸಿವ್ ಸ್ಮೋಕರ್ ಅಂತ ಕರಿತೀವಿ. ಈಗ ನೀವು ಸೇದ್ತೀರಾ, ಇನ್ನೊಬ್ರು ಹೊಗೆ ಕುಡಿತಾರಲ್ಲ, ಪ್ಯಾಸಿವ್ ಸ್ಮೋಕರ್ಗೂ ಬರ್ತದೆ. ಹಾಗಾಗಿ ಇವೆಲ್ಲ ಒಂಥರ ಸ್ವಾಸ್ಥ್ಯವನ್ನ ಹಾಳು ಮಾಡೋ ಅಂಥದ್ದು ನಮ್ಮ ಪರಿಸರದಲ್ಲಿರೋದು. ಇತ್ತೀಚೆಗೆ ನಾವು ವ್ಯಸನಗಳಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಮೊಬೈಲ್. ನಾವು ಇನ್ನು ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಗೀಳು ಅಂತ ಹೇಳ್ತೀವಿ ಅಲ್ವಾ? ಅರ್ಥ ಇದೆಯಾ? ಗೊತ್ತಾಗ್ತದ? ಗೀಳಂದ್ರೆ ಅದಕ್ಕೊಂದು ಅಡಿಕ್ಷನ್ಗೆ ಗೀಳು ಅಂತ ಹೇಳಿ ಕರೀತೀವಿ. ಒಂದು ಇತ್ತೀಚೆಗೆ ಯಾರಿಗೆ ಮೊಬೈಲ್ ಇಲ್ದಲೆ ಯಾರು ಇರುದಿಲ್ಲ. ನಾವು ಪ್ರತಿ ಕೇಸ್ ನೋಡಿ ನೋಡಿ ಸಾಕಾಗ್ಬೋದು. ಮೊಬೈಲ್ ಇಂದನೇ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗ್ತದೆ. ನಾವು ಅದನ್ನ ಉಪಯೋಗ ಮಾಡಬಾರ್ದು ಅಂತ ಹೇಳ್ತೇವೆ. ಡ್ರಗ್ಸ್ ಆದ್ರೆ ಉಪಯೋಗ ಮಾಡಬೇಡಿ ಅಂತಾನೆ ಹೇಳುದು. ಅದು ಸಹ ಒಳ್ಳೇದಿದೆ, ಯಾಕೆಂದ್ರೆ ಮೆಡಿಸಿನ್ ಯೂಸ್ ಮಾಡ್ತಾರೆ. ಅದಕ್ಕೆ ನಮ್ದು NDPS ಆಕ್ಟ್, ಏನು ನಾರ್ಕೋಟಿಕ್ ಡ್ರಗ್ ಅಂಡ್ ಸೈಕ್ಯಾಟ್ರಿಕ್ ಸಬ್ಸ್ಟೆನ್ಸಸ್ ಆಕ್ಟ್ ಅಂತಾನೆ ಕರೆಯೋದು. ಸೈಕ್ಯಾಟ್ರಿಕ್ ಪೇಷಂಟ್ಸಿಗೆ ಡ್ರಗ್ಸ್ ಬೇಕು, ಆದರೆ ಡಾಕ್ಟ್ರು ಪ್ರಿಸ್ಕ್ರೈಬ್ ಮಾಡಬೇಕು, ಪ್ರಿಸ್ಕ್ರಿಪ್ಷನ್ ಕೊಡಬೇಕು, ಎಷ್ಟು ಕೊಡಬೇಕು, ಯಾರಿಗೆ ಕೊಡಬೇಕು. ಸೈಕ್ಯಾಟ್ರಿಕ್ ಪೇಷಂಟನ್ನು ಅವರು ಸರಿ ಮಾಡಬೇಕಾದ್ರೆ ಡ್ರಗ್ಸ್ ಕೊಡಲೇಬೇಕು. ಯಾರಿಗೆ ಬೇಕು ಅದು ಕೊಟ್ಟರೆ ಅದು ರುಚಿ, ಹೌದಲ್ಲ? ಈಗ ಉಪ್ಪನ್ನ ಸ್ವಲ್ಪ ಹಾಕಿದ್ರೆ ಅಡಿಗೆಯಲ್ಲಿ ರುಚಿ, ಅದೇ ಜಾಸ್ತಿ ಹಾಕಿದ್ರೆ ಇದೆ ಅಂತೇಳಿ ಊಟ ಮಾಡ್ಲಿಕ್ಕೆ ಆಗ್ತದಾ? ಸೇಮ್ ಎಲ್ಲದೂ ಸಹ ಆಗಿದೆ. ನಾವು ಎಷ್ಟು ಬೇಕು ಅದನ್ನ ಕನ್ಸ್ಯೂಮ್ ಮಾಡಿದ್ರೆ, ಅಥವಾ ಕನ್ಸ್ಯೂಮ್ ಅಗತ್ಯ ಇಲ್ಲದಿದ್ದರೂ ಮಾಡಬಾರ್ದು. ಅಗತ್ಯ ಇರೋರಿಗೆ ಅವ್ರು ಯಾರು ಕೊಡ್ಬೇಕು ಅವ್ರು ಕೊಡಿಸ್ತಾರೆ. ಅರ್ಥ ಆಯ್ತಾ? ಅದಕ್ಕೂ ಸಹ ಎಕ್ಸಾಮ್ಷನ್ ಇದೆ. ಸೈಕ್ಯಾಟ್ರಿಕ್ ಸಬ್ಸ್ಟಾನ್ಸಸ್ ಏನಿದೆ, ನಾವು ಮೆಡಿಸಿನ್ ಪರ್ಪೋಸಿಗೆ ಅದನ್ನ ಆಕ್ಚುಲಿ ಮೇಜರ್ ಆಗಿ ಗ್ರೋತ್ ಬೆಳೆಯೋದು. ನೀವು ಇದನ್ನ ಸದ್ವಿನಿಯೋಗ ಮಾಡ್ಕೊಂಡು ನಿಮ್ಮಲ್ಲೇ ನೀವು ಬದಲಾವಣೆ ತಗೊಂತೀರಾ ಅಂತ ಆಶಿಸ್ತಾ, ದೇವರೆಲ್ರಿಗೂ ಒಳ್ಳೇದು ಮಾಡಲಿ. ಇದು ಸ್ವಾಸ್ಥ್ಯ ಸಂಕಲ್ಪದ ಕಾರ್ಯಕ್ರಮ. ಆದರೆ ಇವತ್ತು ವೈಯಕ್ತಿಕ ಸ್ವಾಸ್ಥ್ಯಕ್ಕಿಂತ ಸಾಮಾಜಿಕ ಸ್ವಾಸ್ಥ್ಯ ಬಹಳ ಮುಖ್ಯವಾದ. ಸರ್ ಮಾತಾಡಿದ್ದು ಇವತ್ತು ಬಹಳ ಮುಖ್ಯವಾಗಿ ಸಾಮಾಜಿಕ ಸ್ವಾಸ್ಥ್ಯದ ಬಗ್ಗೆ. ಹಾಗಾಗಿ ಬಹಳ ಅರ್ಥಪೂರ್ಣವಾದಂತ, ಬಹಳ ಅಗತ್ಯದ ಮತ್ತು ಅತ್ಯಂತ ಜರೂರಿನ ಮಾಹಿತಿಯನ್ನ ನಮಗೆ ಸರ್ ಇವತ್ತು ಸುಮಾರು 70 ನಿಮಿಷದ ಅವಧಿಯಲ್ಲಿ ಸರ್ ನೀಡಿದ್ದೀರಿ. ನಾನು ವಿಶೇಷವಾಗಿ ನಿಮ್ಮನ್ನು ಅಭಿನಂದಿಸ್ತೇನೆ. ಯಾಕೆ ಅಂತಂದ್ರೆ ಅದ್ಭುತವಾದಂಥ ಜ್ಞಾನ ಭಂಡಾರ ಇದೆ ಅವರಲ್ಲಿ. ಎಲ್ಲ ಕ್ಷೇತ್ರಗಳನ್ನು ನೀವು ಸ್ಪರ್ಶಿಸಿದ್ದೀರಿ ಸರ್. ಮತ್ತು ಅರ್ಥಪೂರ್ಣವಾಗಿ ಇವತ್ತು ಬಂಟ್ರಿಯಾಲ್ ಅವರು, ನಾವೆಲ್ಲರೂ ಸೇರಿಕೊಂಡು ನಿಮ್ಮನ್ನು ಅಭಿನಂದಿಸಿದ್ದೇವೆ. ರಾಷ್ಟ್ರಪತಿ ಪದಕ ಯಾಕೆ ಬಂತು, ಮುಖ್ಯಮಂತ್ರಿ ಪದಕ ಯಾಕೆ ಬಂತು? ಒಬ್ಬ ಯೋಗ್ಯ ವ್ಯಕ್ತಿಗೆ ಒಂದು ಪ್ರಶಸ್ತಿ ಬಂದಾಗ ಆ ಪ್ರಶಸ್ತಿಯ ಮಹತ್ವ ಹೆಚ್ಚಾಗ್ತದೆ. ಹಾಗಾಗಿ ನಿಮ್ಮನ್ನ ನಾವು ಅಭಿನಂದಿಸಿದ್ದೇವೆ. ನನ್ನ ಭಾಗ್ಯ ಅಂತಲೂ ಕೂಡ ನಾನು ತಿಳ್ಕೊಳ್ತೇನೆ. ಈ ವೇದಿಕೆಯಿಂದ ನಾನು ಇನ್ನಿಬ್ಬರನ್ನು ಅಭಿನಂದಿಸಬೇಕು. ಒಂದು ಶ್ರೀಯುತ ದಯಾಕರ್ ಸರ್, JCಯ ನಿಯೋಜಿತ ಅಧ್ಯಕ್ಷರು. ಇವತ್ತು ಅವರು ಪದಗ್ರಹಣವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ನಾನು ಕೂಡ JCಯ ಅಧ್ಯಕ್ಷನಾಗಿ, ವಲಯ ಉಪಾಧ್ಯಕ್ಷನಾಗಿ ವೇದಿಕೆಯಲ್ಲಿ ಸ್ವಲ್ಪ ಮಾತಾಡಲಿಕ್ಕೆ ಕಲ್ತದ್ದಿದ್ರೆ ಅದು JCಯಿಂದ. ಹಾಗಾಗಿ ಇವತ್ತು ಅಧ್ಯಕ್ಷರಾಗಿ ಪದ ಸ್ವೀಕಾರ ಮಾಡಲಿಕ್ಕಿರುವಂಥ ದಯಾಕರ್ ರೈ ಅವರನ್ನು ಅಭಿನಂದಿಸ್ತೇನೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಮತಿ ಹೇಮಾವತಿ ಮೇಡಮ್ ಅವರನ್ನು, ಯಾಕಂದರೆ ನಾನು ವೈಯಕ್ತಿಕವಾಗಿ ಅವರನ್ನು ಅಭಿನಂದಿಸ್ತಾ ಇರುವಂಥದ್ದು. ಸರಿ ಗೊತ್ತಿರ್ಬೋದು, ಪ್ರಾಣ ಉಳಿಸಿದ ಮಾತೆ ಅವರು. ಇಲ್ಲಿನ ಕನ್ನಡ ಉಪನ್ಯಾಸಕಿ. ಮೊನ್ನೆ ನೀವು ಪತ್ರಿಕೆಯಲ್ಲಿ ಓದಿರ್ಬೋದು ಸರ್, BC ರೋಡ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಒಬ್ಬ ಹೃದಯಾಘಾತ ಆದಂಥ ವ್ಯಕ್ತಿಯನ್ನು ಬದುಕಿಸಿದರೆ ಅದು ನಮ್ಮ ಮೇಡಮ್ ಅವರು, ಹೇಮಾವತಿ ಮೇಡಮ್. ಈ ವೇದಿಕೆಯನ್ನು ಬಳಸ್ಕೊಂಡು ಅವರನ್ನು ಅಭಿನಂದಿಸಿ. ಸಂಪತ್ತು, ಸಂಸಾರ ಮತ್ತು ಸ್ವಾಸ್ಥ್ಯ, ಇದು ಮೂರನ್ನು ಯಾರು ಬಹಳ ಚೆನ್ನಾಗಿ ನಿರ್ವಹಣೆ ಮಾಡ್ತಾನೋ
ಅವನು ಜೀವನದಲ್ಲಿ ಯಶಸ್ವಿ ಆಗ್ತಾನೆ. ಆರೋಗ್ಯವೇ ಭಾಗ್ಯ ಅಂತ ನಾವೆಲ್ಲ ಕೇಳಿದ್ದೇವೆ. ನಮ್ಮ ವೈಯಕ್ತಿಕ ಆರೋಗ್ಯವನ್ನ ನಾವು ಎಷ್ಟು ಚೆನ್ನಾಗಿ ಕಾಪಾಡ್ತೇವೆಯೋ ನಮ್ಮ ಬದುಕಿನಲ್ಲಿ ನಾವು ಯಶಸ್ವಿ ಆಗ್ತೇವೆ. ನಮ್ಮ ಸಂಸಾರವನ್ನು ನೀವು ಸರ್ ಹೇಳಿದ್ರು, ನೀವು ಮುಂದಿನ ಪೀಳಿಗೆ ನಿಮ್ಮ ಸಂಸಾರವನ್ನು ಹೆಚ್ಚು ಚೆನ್ನಾಗಿ, ಎಷ್ಟು ಅರ್ಥಪೂರ್ಣವಾಗಿ, ಎಷ್ಟು ನೆಮ್ಮದಿಯಿಂದ ನೀವು ನಡೆಸ್ತೀರೋ ಜೀವನದಲ್ಲಿ ಯಶಸ್ವಿ ಆಗ್ತೇವೆ. ಜೊತೆಗೆ ಸಂಪತ್ತು, ನಾವು ಗಳಿಸಿದ ಅದನ್ನ ಎಷ್ಟು ಚೆನ್ನಾಗಿ ನಾವು ಮ್ಯಾನೇಜ್ ಮಾಡ್ತೇವೆ, ನಿರ್ವಹಣೆ ಮಾಡ್ತೇವೆ, ನಾವು ಜೀವನದಲ್ಲಿ ಯಶಸ್ವಿ ಆಗ್ತೇವೆ. ಇವತ್ತು ಹೇಳಿ ಕೇಳಿ ಸ್ವಾಸ್ಥ್ಯ ಸಂಕಲ್ಪದ ದಿನ. ನಮ್ಮ ವೈಯಕ್ತಿಕ ಸ್ವಾಸ್ಥ್ಯವನ್ನ ನಾವು ಕಾಪಾಡಬೇಕಾಗಿದೆ. ನನಗೆ ಗೊತ್ತಿದೆ, ನಾನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸ್ವಾಸ್ಥ್ಯ ಸಂಕಲ್ಪದ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಹಿಂದೆ ಹಲವು ಕಾರ್ಯಕ್ರಮಗಳಿಗೆ ಹೋಗಿದ್ದೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ, ಜನಜಾಗೃತಿ ಯೋಜನೆಯ ಮತ್ತು ಧರ್ಮಸ್ಥಳದ ಕಾವಂದರ ಬಹಳ ಪ್ರಮುಖವಾದಂತ ಉದ್ದೇಶ ಇರುವಂತದ್ದೇ ಅದು ಮಾದಕ ವ್ಯಸನದಿಂದ ವ್ಯಕ್ತಿ ದೂರ ಇರಬೇಕು ಎನ್ನುವಂತ ಜಾಗೃತಿಯನ್ನು ಮೂಡಿಸುವಂಥದ್ದು. ಅದು ಮಧ್ಯವರ್ಜನ ಶಿಬಿರ ಇರಬಹುದು ಅಥವಾ ಇಂಥ ಸ್ವಾಸ್ಥ್ಯ ಸಂಕಲ್ಪದ ಕಾರ್ಯಕ್ರಮ ಇರಬಹುದು. ಮಾದಕ ದ್ರವ್ಯವನ್ನ ಸೇವಿಸುವುದು ಮತ್ತು ಅದರ ದುಷ್ಪರಿಣಾಮಗಳ ಕುರಿತಾಗಿ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನಾಗಿ ಇದನ್ನ ಹಲವಾರು ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇರುವಂಥದ್ದು. ಬಹುಶಃ ನನಗೆ ಗೊತ್ತಿರುವ ಮಟ್ಟಿಗೆ ಒಂದು 30-40 ವರ್ಷದಿಂದ ಧರ್ಮಸ್ಥಳದ ಯೋಜನೆಯ ವತಿಯಿಂದ ಜನಜಾಗೃತಿ ವೇದಿಕೆಯಿಂದ ಈ ಕಾರ್ಯಕ್ರಮಗಳು ನಡೀತಾ ಇವೆ. ಬಹುಶಃ ಇದು ಇವತ್ತು ವಿಸ್ತಾರಗೊಳ್ಳಬೇಕಾಗಿದೆ. ಕಾವಂದರು ಅದನ್ನು ವಿಸ್ತಾರ ಮಾಡ್ತಾನೂ ಇದ್ದಾರೆ. ಇವತ್ತು ಕೇವಲ ಮಾದಕ ವ್ಯಸನ ಮಾತ್ರ ಅಲ್ಲ, ದುಶ್ಚಟಗಳು ಮಾತ್ರ ಅಲ್ಲ, ಇವತ್ತು ನಾವು ತಿನ್ನುವ ಆಹಾರದ ಕುರಿತಾಗಿಯೂ ಕೂಡ ಜಾಗೃತಿಯನ್ನು ಮೂಡಿಸಬೇಕಾದಂಥ ಅನಿವಾರ್ಯತೆಯಲ್ಲಿ ನಮ್ಮ ಸಮಾಜ ಇದೆ. ನಾವು ಕಚೇರಿಯಲ್ಲಿ ಮಾತಾಡ್ತಾ ಇರುವಾಗ ಸರ್ಕಲ್ ಸರ್ ಹೇಳಿದರು, ಇವತ್ತು ನಮ್ಮ ಆರೋಗ್ಯ ಹಾಳಾಗುವುದಕ್ಕೆ ಪ್ರಮುಖ ಕಾರಣವೇ ನಾವು ಸೇವಿಸುವಂಥ ಆಹಾರ. ವಿಷಯುಕ್ತವಾದಂಥ ಗಾಳಿ, ವಿಷಯುಕ್ತವಾದಂಥ ಆಹಾರ, ವಿಷಯುಕ್ತವಾದಂಥ ನೀರು, ಇದು ಮೂರು ನಮ್ಮ ವೈಯಕ್ತಿಕ ಸ್ವಾಸ್ಥ್ಯವನ್ನು ಇವತ್ತು ಹಾಳು ಮಾಡ್ತಾ ಇದೆ. ಮಾದಕ ವ್ಯಸನಗಳು ಎಷ್ಟು ಅಪಾಯಕಾರಿಯೋ ಅಷ್ಟೇ ಅಪಾಯಕಾರಿ ನಾವು ಸೇವಿಸುವಂಥ ಆಹಾರ. ಹಾಗಾಗಿ ನಾನು ಈ ವೇದಿಕೆಯಿಂದ ಕೇವಲ ಆಹಾರದ ಬಳಕೆಯ ಕುರಿತಾಗಿ ಮಾತ್ರ ಇಲ್ಲಿ ನಿಮಗೆ ಒಂದು ಜಾಗೃತಿಯ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಯಾಕಂದರೆ ಇವತ್ತು ಜನರೇಷನ್ ಅಂಥದ್ದು, 18ರಿಂದ 20-21 ವರ್ಷ ವಯಸ್ಸು, ನೀವೆಲ್ಲ ಆ ರೇಂಜಲ್ಲಿ ಬರುವವರು. ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಕೆಟ್ಟವನಾಗುವುದು ಹೆಚ್ಚು ಕಡಿಮೆ, 100% ಅಲ್ಲ, ಹೆಚ್ಚು ಕಡಿಮೆ 18ರಿಂದ 21 ವರ್ಷ ವಯಸ್ಸಿನ ಮಧ್ಯದಲ್ಲಿ. ಅವ ಚಟಗಳಿಗೆ ಒಳಗಾಗುವಂಥದ್ದು. ನಿಮಗೆ ಗೊತ್ತಿದೆ, ಚಟ ಬೇರೆ, ಹವ್ಯಾಸ ಬೇರೆ. ಚಟ ದೈಹಿಕವಾದದ್ದು, ಹವ್ಯಾಸ ಮಾನಸಿಕವಾದದ್ದು. ದೈಹಿಕವಾದಂಥ ಚಟ ಅಥವಾ ವಾಂಛೆಗೆ ಒಬ್ಬ ವ್ಯಕ್ತಿ ಬಲಿಯಾಗುವಂಥದ್ದು ಬಹುತೇಕ 18ರಿಂದ 21 ವರ್ಷ ವಯಸ್ಸಿನಲ್ಲಿ. ನೀವು ಆ ರೇಂಜಿನಲ್ಲಿರುವವರು. ಅತ್ಯಂತ ಅರ್ಥಪೂರ್ಣವಾದಂಥ ಜರೂರಿನ ಕಾರ್ಯಕ್ರಮ ಇದು, ನೀವು ಅರ್ಥ ಮಾಡಿಕೊಳ್ಳಬೇಕಾದದ್ದು. ಕಾನೂನಿನ ಬಗ್ಗೆ ಬಹಳ ಎಚ್ಚರಿಕೆಯ ಮಾತುಗಳನ್ನು ನಮಗೆ ರವಿ ಸರ್ ಅವರು ವಾಸ್ತವಿಕ ನೆಲೆಗಟ್ಟಿನಲ್ಲಿ ವಿವರಿಸಿದ್ದಾರೆ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಎನ್ನುವುದು ಮುಖ್ಯ ಅಲ್ಲ, ಎಷ್ಟು ಆರೋಗ್ಯಪೂರ್ಣವಾಗಿ ಬದುಕಿದ್ದೇವೆ ಎನ್ನುವುದು ಮುಖ್ಯ. ಹಾಗಾಗಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಬೇಕು ಅಂತಂದರೆ ನಾವು ಸೇವಿಸುವ ಆಹಾರದ ಕುರಿತಾಗಿ ಎಚ್ಚರ ಇರಲಿ. ನಾವು ತಿನ್ನುವ ಆಹಾರ ಇವತ್ತು ನಮಗೆಲ್ಲ ತುಂಬ ಆಕರ್ಷಣೆ ಇರುವಂಥದ್ದು, ಒಂದು ಮೊಬೈಲು, ಎರಡನೇದು ಫಾಸ್ಟ್ ಫುಡ್ಡು. ಈ ಕಾಲವೇ ವೇಗದ ಕಾಲ, ಫಾಸ್ಟ್ ಫುಡ್ಡಿನ ಕಾಲ. ಎಲ್ಲ ಒಂದು ಹೋಟೆಲಿಗೆ ಹೋಗಿ ಒಂದು ಮಸಾಲೆ ದೋಸೆ ತಿನ್ನಲಿಕ್ಕೆ 1/4 ಗಂಟೆ ನಾವು ಕಾಯಬೇಕು, ಅಷ್ಟು ನಮಗೆ ವ್ಯವಧಾನ ಇಲ್ಲ. ಅಷ್ಟು ಜರೂರಿನ, ಅಷ್ಟು ಒಂದು ರೀತಿಯಲ್ಲಿ ಅರ್ಜೆಂಟಿನ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದೇವೆ. ಹಾಗಾಗಿ ನಾವು ಹೋಗುವಂಥದ್ದು ಎಲ್ಲೋ ರಸ್ತೆ ಬದಿಯಲ್ಲಿ ತಳ್ಳುಗಾಡಿಯಲ್ಲಿ ಸಿಗುವಂತಹ ಪಾನಿಪುರಿಯೋ ಅಥವಾ ನೂಡಲ್ಸೋ ಅಥವಾ ಕಬಾಬೋ ಅಥವಾ ಗೋಬಿ ಮಂಚೂರಿಯೋ, ಇದಕ್ಕೆ ನಾವು ಜುಲ್ಲು ಸುರಿಸ್ತೇವೆ, ಆಸೆ ಪಡ್ತೇವೆ ಮತ್ತು ಇಷ್ಟಪಡ್ತೇವೆ ಕೂಡ. ತಿನ್ನುವುದಕ್ಕೆ ರುಚಿ, ನೋಡುವುದಕ್ಕೆ ಚಂದ, ಆದರೆ ಭವಿಷ್ಯದಲ್ಲಿ ಅದರ ಮಾರಕತೆ ನಿಮಗೆ ಗೊತ್ತಾಗ್ತದೆ. ನೀವೆಲ್ಲ PUCಯಲ್ಲಿ ಕನ್ನಡ ಪಾಠ ಓದಿದವರಾದರೆ ನಿಮಗೆ ಗೊತ್ತಿದೆ, ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅಂತ ಒಂದು ಪಾಠ ಇತ್ತು. ನಿಮಗೆ ನೆನಪುಂಟ ಇಲ್ವೋ ನನಗೆ ಗೊತ್ತಿಲ್ಲ. ಜಾಗತೀಕರಣದ ಸಂದರ್ಭದಲ್ಲಿರುವಂಥ ನಾವು ಇವತ್ತು ಸಾಂಪ್ರದಾಯಿಕ ಆಹಾರವನ್ನು ಸೇವಿಸದೆ ಜಂಕ್ ಫುಡ್ಡಿಗೆ ಮೊರೆ ಹೋಗ್ತಾ ಇದ್ದೇವೆ. ನಮ್ಮ ಆಹಾರದ ಸಂಸ್ಕೃತಿ ಬದಲಾಗ್ತಾ ಇದೆ.
ಎಲ್ಲೋ ಪ್ಯಾಕೆಟ್ ಮಾಡಿದ, ಯಾರೋ ತಯಾರಿಸಿದ, ಏನೇನೋ ವಿಷಯುಕ್ತ ಅಂಶಗಳನ್ನು ಬಳಸಿ ತಯಾರಿಸಿದಂಥ ಆಹಾರವೇ ನಮಗೆ ಇವತ್ತು ರುಚಿಕರವಾಗುವಂಥದ್ದು. ವೇದಿಕೆಯಲ್ಲಿ ಕೂತಿರುವವರೆಲ್ಲರಿಗೂ ಗೊತ್ತು, ನಾವೆಲ್ಲ ಪ್ರೈಮರಿಗೆ ಹೋಗುವಾಗ ನಮಗೆ ಅಕ್ರೋಟು, ಚಕ್ಕುಲಿ ಅಥವಾ ತುಕುಡಿ ಇಂಥದ್ದು ನಮಗೆ, ಕಡಲೆ ಇಂಥದ್ದು ನಮಗೆ ಸಿಗ್ತಾ ಇದ್ದದ್ದು. ಆದರೆ ಈಗದ ಮಕ್ಕಳಲ್ಲಿ ನೀವು ಚಕ್ಕುಲಿ ಕೊಡಿ, ಸ್ವೀಟ್ ಕೊಡಿ, ಫ್ರೂಟ್ಸ್ ಕೊಡಿ, ಇಲ್ಲ, ಅವರಿಗೆ ಆಸಕ್ತಿ ಇಲ್ಲ ಅದರಲ್ಲಿ. ಕುರುಕುರೆ ಲೇಸು ಅಥವಾ ಇಂಥ ಜಂಕ್ ಫುಡ್, ಇದು ಕೇವಲ ಮಕ್ಕಳಲ್ಲಿ ಮಾತ್ರ ಅಲ್ಲ, ಯುವ ಜನತೆಯಲ್ಲೂ ಕೂಡ ಇದು ಜಾಸ್ತಿ ಆಗ್ತಾ ಇದೆ. ನಾವು ದುಡ್ಡು ಕೊಟ್ಟು ವಿಷ ತಿಂತಾ ಇದ್ದೇವೆ. ಹೋಟೆಲ್ನಲ್ಲಿ ಏನು ನಾವು ಆಹಾರಗಳನ್ನು ಸೇವಿಸ್ತೇವೆಯೋ ಅದೆಲ್ಲವೂ ಕೂಡ ನಾನಾಗಲೇ ಹೇಳಿದಾಗೆ ಗಾಳಿ ಇರ್ಬೋದು, ನೀರಿರ್ಬೋದು, ಆಹಾರ ಇರ್ಬೋದು, ಇದು ವಿಷಯುಕ್ತವಾದದ್ದು. ಚಿಕನ್ ತಿನ್ನೋರಾದರೆ ಪೌಲ್ಟ್ರಿ ಫಾರ್ಮ್ನಲ್ಲಿ ಚಿಕನ್ ಅಥವಾ ಕೋಳಿಯನ್ನು ಹೇಗೆ ಬೆಳೆಸ್ತಾರೆ ಅನ್ನುವಂಥದ್ದು ನಿಮಗೆ ಗೊತ್ತಿದೆ. 45 ದಿನಕ್ಕೆ ಒಂದು ಕೋಳಿ ಅದು 2.5 ಇಂದ 3 kg ತೂಕ ಬರ್ತದೆ ಅಂತಂದರೆ, ನಾವು ಮನೆಯಲ್ಲಿ 1 ವರ್ಷ ಸಾಕಿದ್ರೂ ಕೂಡ 2 kg 3 kg ಬರುವುದಿಲ್ಲ ನಾಟಿ ಕೋಳಿ. ಅದು 45 ದಿನಕ್ಕೆ ಕೊಬ್ಬಿ ಅದು 2.5 kg 3 kg ತೂಕ ಬರ್ತದೆ ಅಂತಂದರೆ ಅದಕ್ಕೆ ವ್ಯಾಕ್ಸಿನ್ ಹಾಕ್ತಾರೆ. ಆ ವ್ಯಾಕ್ಸಿನ್ ಅದು ವಿಷಯುಕ್ತವಾದದ್ದು, ಅದನ್ನು ನಾವು ತಿಂತೇವೆ. ಅದರಲ್ಲಿರುವಂಥ ವಿಷದ ಅಂಶಗಳು ನಮ್ಮ ದೇಹಕ್ಕೆ ಸಿಗ್ತವೆ. ನಾವು ಅದನ್ನು ಸ್ವೀಕರಿಸಿದಾಗ ನಮ್ಮ ಆರೋಗ್ಯ ಹಾಳಾಗ್ತದೆ. ನೀವು ಪತ್ರಿಕೆಯಲ್ಲಿ ನೋಡಿದ್ದೀರಿ, ಇತ್ತೀಚೆಗೆ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾ ಇದೆ. ಶಾಲೆಗೆ ಹೋಗೋ ಪ್ರೈಮರಿ ಮಕ್ಕಳು, ಹೈಸ್ಕೂಲ್ ಮಕ್ಕಳು, ಡಿಗ್ರಿ ಮಕ್ಕಳು, ಪಾಠ ಮಾಡ್ತಾ ಇರುವಂಥ 25, 26, 30 ವರ್ಷದ ಉಪನ್ಯಾಸಕರು ಅಥವಾ ಯುವಕರು ಮರಣ ಹೊಂದ್ತಾ ಇದ್ದಾರೆ, ಹೃದಯಾಘಾತ ಆಗ್ತಾ ಇದೆ. ಯಾಕೆ? ಇದು ನಾವು ಸೇವಿಸುವ ಆಹಾರ ಇದಕ್ಕೆ ಮೂಲ ಕಾರಣ. ಮತ್ತು ಮೊಬೈಲ್, ಸರ್ ಆಗ ಹೇಳಿದ ಹಾಗೆ ನಮ್ಮ ಮಾನಸಿಕ ಸ್ವಾಸ್ಥ್ಯವನ್ನು, ದೈಹಿಕ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇದೆ. ನಾವು ಸೇವಿಸುವಂಥ ಆಹಾರ ಏನಿದೆ ಅದು ಕಲುಷಿತವಾದದ್ದು. ನೀವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ವಡೆ ಮಾಡಿದ್ರು ಹೋಟೆಲ್ನಷ್ಟು ಗರಿಗರಿಯಾದಂಥ ವಡೆ ಆಗುವುದಿಲ್ಲ. ಅದು ನೀವು ಮನೆಯಲ್ಲಿ ಎಷ್ಟೇ ಚೆನ್ನಾಗಿ ಕಬಾಬ್ ಮಾಡಿದ್ರು ಕೂಡ ಕಲರ್ಫುಲ್ ಆದಂಥ ಕಬಾಬ್ ಆಗುವುದೇ ಇಲ್ಲ. ಅಷ್ಟು ರುಚಿಕರವಾದಂಥ ಕಬಾಬ್ ವಡೆಯೋ ಆಗುವುದಿಲ್ಲ. ಯಾಕೆ ಅಂತಂದರೆ ಅದಕ್ಕೆ ಹಾಕುವಂಥದ್ದು ಟೇಸ್ಟಿಂಗ್ ಪೌಡರ್, ಅದಕ್ಕೆ ಹಾಕುವಂಥದ್ದು ಕಲರಿಂಗ್ ಪೌಡರ್, ಅದು ಕೆಮಿಕಲ್ನಿಂದ ಸೇರಿರುವಂಥದ್ದು. ಕೇರಳದಲ್ಲಿ ನೀವು ಪತ್ರಿಕೆಯಲ್ಲಿ ಓದಿರಬಹುದು, ಕೇರಳದಲ್ಲಿ ಮಯನೀಸನ್ನು ಬ್ಯಾನ್ ಮಾಡಿದ್ದಾರೆ. ಮೊಟ್ಟೆ, ಬೆಳ್ಳುಳ್ಳಿ, ಆಯಿಲ್ ಇದನ್ನು ಬಳಸ್ಕೊಂಡು ತಯಾರಿಸುವಂಥ ಮಯನೀಸ್. ಆದರೆ ಇವತ್ತು ಎಲ್ಲೋ ತಯಾರಾದದ್ದು, ತಿಂಗಳುಗಟ್ಟಲೆ ಹಾಳಾಗದೆ ಕೆಡದಂತೆ ಇಡುವಂಥ ಮಯನೀಸ್ ಪ್ಯಾಕೆಟ್ನಲ್ಲಿ ಸಿಗ್ತದೆ. ತಿನ್ನುವಂಥದ್ದು ವಿಷ. ಹಾಗಾಗಿ ಮಾದಕ ದ್ರವ್ಯ ಅಥವಾ ಮಾದಕ ವಸ್ತುಗಳು ಎಷ್ಟು ಅಪಾಯಕಾರಿಯೋ ಅದಕ್ಕಿಂತಲೂ ತುಂಬಾ ಡೇಂಜರಸ್ ಆಗಿರುವಂಥದ್ದು ಅದು ನಾವು ತಿನ್ನುವ ಆಹಾರ. ನಮಗೆ ದೇವರು ಕೊಟ್ಟಿರುವಂಥದ್ದು ಒಂದು ಜನ್ಮ. ಆ ಒಂದು ಜನ್ಮದಲ್ಲಿ ಆರೋಗ್ಯವಂತರಾಗಿ ನಾವು ಬದುಕಬೇಕು ಅಂತಂದ್ರೆ ನಮ್ಮ ಸಾಂಪ್ರದಾಯಿಕ ಆಹಾರದ ಕಡೆಗೆ ನಾವು ಮರಳಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ಇಂಥ ಜಾಗೃತಿಯ ಕಾರ್ಯಕ್ರಮಗಳು ಒಂದು ಹಂತದಲ್ಲಿ ಒಂದು ಜನರೇಷನ್ ಅದು ಆಕರ್ಷಣೆಗೆ ಒಳಗಾಗುವುದು ಸಹಜ. ಸರ್ ಆಗ ಹೇಳಿದ ಹಾಗೆ ಸೆಲ್ಫ್ ಕಂಟ್ರೋಲ್ ಎನ್ನುವಂಥದ್ದು ಇದಕ್ಕೆ ಬಂತು. ಸ್ವಯಂ ನಿಯಂತ್ರಣ. ಯಾವುದು ಸರಿ, ಯಾವುದು ತಪ್ಪು, ಯಾವುದು ತಿನ್ಬೇಕು, ಯಾವುದು ತಿನ್ನಬಾರದು, ಯಾವುದನ್ನ ಮಾಡಬೇಕು, ಯಾವುದನ್ನ ಮಾಡಬಾರದು, ಇದೆಲ್ಲವನ್ನ ತೀರ್ಮಾನಿಸಬೇಕಾದವರು ನಾವು. ಜಾಗೃತಿಯನ್ನ ಕೊಡುವುದಕ್ಕೆ, ಮಾಹಿತಿಯನ್ನ ಕೊಡುವುದಕ್ಕೆ ನಮಗೆ ಇವತ್ತು ಬೇಕಾದಷ್ಟು ಮಾಧ್ಯಮಗಳಿವೆ, ದಾರಿಗಳಿವೆ. ನಿಮಗೆ ಒಂದು ಇನ್ಫಾರ್ಮೇಶನ್ ಸಿಗಬೇಕು ಅಂತಂದ್ರೆ ಇವತ್ತು ಗೂಗಲ್ಗೆ ಹೋದ್ರೆ ಯಾವ ರೀತಿಯ ಇನ್ಫಾರ್ಮೇಶನ್ ಕೂಡ ಸಿಗ್ತದೆ. ಒಂದು ಮಾದಕ ವಸ್ತುವಿನಿಂದ ಏನೆಲ್ಲ ಅಪಾಯಗಳಾಗ್ತವೆ, ಏನೆಲ್ಲ ತೊಂದರೆಗಳಾಗ್ತವೆ, ಇದನ್ನೆಲ್ಲ ತಿಳ್ಕೊಳ್ಳುವುದಕ್ಕೆ ನಮಗೆ ಬೇಕಾದಷ್ಟು ಮಾಧ್ಯಮಗಳು ನಮಗೆ ಸಿಗ್ತವೆ. ಆದ್ರೆ ನಾವು ಅದನ್ನ ಗ್ರಹಿಸಿಕೊಳ್ಬೇಕು, ಜೊತೆಗೆ ಅದನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕು. ಜಗತ್ತಿನಲ್ಲಿ ಪುಕ್ಸಟೆಯಾಗಿ ಸಿಗುವಂತದ್ದು ಸಜೆಷನ್, ಸಲಹೆ, ಮಾರ್ಗದರ್ಶನ ಇದು ಫ್ರೀ ಆಗಿ ಸಿಗ್ತದೆ. ಅದಕ್ಕೆ ಏನ್ ಕೊಡ್ಬೇಕು ಅಂತಿಲ್ಲ. ನನ್ನಂತವರು, ಸರ್ ಅಂತವರು, ನಿಮಗೆ ಸಾಕಷ್ಟು ಮಾಹಿತಿ ಕೊಡುವವರು ಸಿಗ್ತಾರೆ. ಆದ್ರೆ ಆಗಬೇಕಾದದ್ದು ಅನುಷ್ಠಾನ. ನಮಗೇನು ಗೊತ್ತಿದೆ, ನಮಗೇನು ತಿಳಿದಿದೆ ಅದನ್ನು ಅನುಷ್ಠಾನಗೊಳಿಸಬೇಕಾದವರು ನಾವು. ನಮ್ಮ ಬದುಕನ್ನ ರೂಪಿಸಿಕೊಳ್ಬೇಕಾದವರು ನಾವು. ಹಾಗಾಗಿ ನಾವು ಜಾಗೃತರಾಗದೇ ಇದ್ರೆ ನಮ್ಮ ಬದುಕು ಜಾಗೃತ ಆಗೋದಿಲ್ಲ. ಅಸ್ವಸ್ಥ ವ್ಯಕ್ತಿ ಮತ್ತು ಅಸ್ವಸ್ಥ ಸಮಾಜ ಇದು ಎರಡೂ ಕೂಡ ಅಪಾಯಕಾರಿ. ನಾವು ಅಸ್ವಸ್ಥರಾಗದೇ ಇದ್ರೆ ಸಮಾಜ ಸ್ವಸ್ಥವಾಗಿದೆ. ಹಾಗಾಗಿ ನಮ್ಮನ್ನ ನಾವು ಲೀಡ್ ಮಾಡಿಕೊಳ್ಳುವಂಥದ್ದು ಅತ್ಯಂತ ಜರೂರಿನ ಕಾರ್ಯಕ್ರಮ. ನಾವು ಉತ್ತಮ ಪ್ರಜೆಗಳಾಗಿ, ಸತ್ಪ್ರಜೆಗಳಾಗಿ ಸಮಾಜದಲ್ಲಿ ಬದುಕಬೇಕಾದಂತ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ವಿಜೇಶ್ವರ ಹೇಳಿದ್ರು, ಮಾದಕ ವಸ್ತುಗಳು ಮತ್ತು ಅದರ ದುಷ್ಪರಿಣಾಮಗಳು ಮತ್ತು ಅದನ್ನ ತಡೆಗಟ್ಟುವ ಬಗೆಗಳು, ಈ 3 ವಿಷಯದ ಕುರಿತಾಗಿ ಮಾತಾಡಿ ಅಂತ ಹೇಳಿದ್ರು. ಆದ್ರೆ ಅಷ್ಟು ಸಮಯ ಇಲ್ಲ ಅಂತ ನನಗೆ ಗೊತ್ತಿದೆ, ಅದನ್ನ ಅರ್ಥ ಮಾಡ್ಕೊಂಡು. ಯಾಕಂದ್ರೆ ಊಟದ ಸಮಯ, ಅದೆಲ್ಲವನ್ನು ಬಹಳ ವಿಶಾಲವಾದಂತ ಸಬ್ಜೆಕ್ಟ್ ಇದು. ಅದೆಲ್ಲವನ್ನು ಕೂಡ ವಿವರಿಸಲಿಕ್ಕೆ ಸಾಧ್ಯ ಇಲ್ಲದಂತ ಸಂದರ್ಭದಲ್ಲಿ ನಾವು ಇದೆಲ್ಲವನ್ನು ಕೂಡ ತಡೆಗಟ್ಟುವುದಕ್ಕೆ ನಾವು ಏನು ಮಾಡಬಹುದು ಎನ್ನುವುದನ್ನು ನಿಮ್ಮ ಗಮನ ಸೆಳೆದು ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಇದಕ್ಕೆ ಅತ್ಯುತ್ತಮವಾದಂಥ ಮೆಡಿಸಿನ್, ಎಲ್ಲೋ ವೈದ್ಯರು ಸೂಚಿಸುವ ಮೆಡಿಸಿನ್ಗಿಂತ ನಾನು ಆಗ್ಲೇ ಹೇಳಿದಾಗೆ ಸ್ವಯಂ ನಿಯಂತ್ರಣ. ಈ ಸ್ವಯಂ ನಿಯಂತ್ರಣಕ್ಕೆ ಇರುವಂತ ಒಂದೇ ಒಂದು ದಾರಿ ಅದು ವ್ಯಾಯಾಮ, ಧ್ಯಾನ, ಪ್ರಾಣಾಯಾಮ. ಇದು ಮೂರು ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ಳುವುದಕ್ಕಿರುವಂತ ದಾರಿ. ನಮ್ಮ ಮನಸ್ಸು ಗಟ್ಟಿ ಇದ್ರೆ ನಾವು ಚಟಗಳಿಗೆ, ವ್ಯಸನಗಳಿಗೆ ದಾಸರಾಗುವುದು. ಪಾನ್ ಪರಾಗು, ಸಿಗರೇಟು, ಮದ್ಯದ ಬಾಟಲಿ, ಅದರ ಮೇಲೆ ಬರ್ದಿದೆ ಸಿಗರೇಟು ಸೇವನೆ ಆರೋಗ್ಯಕ್ಕೆ ಹಾನಿಕರ, ಮದ್ಯ ಸೇವನೆ ಆರೋಗ್ಯಕ್ಕೆ ಹಾನಿಕರ. ಪಾನ್ ಪರಾಗು, ಗುಟ್ಕಾದ ಲೇಬಲ್ ನೋಡಿದ್ರೆ ಅತ್ಯಂತ ಅಸಹ್ಯ ಹುಟ್ಟಿಸುವಂತ ಚಿತ್ರ ಇದೆ. ಅದನ್ನ ನೋಡ್ಕೊಂಡೇ ನಾವು ತಿಂತೇವೆ, ಅದನ್ನ ನೋಡ್ಕೊಂಡೇ ನಾವು ಕುಡಿತೇವೆ, ಅದನ್ನ ನೋಡ್ಕೊಂಡೇ ನಾವು ಸೇರ್ತೇವೆ ಅಂತಂದ್ರೆ ನಮ್ಮಲ್ಲಿ ಸೆಲ್ಫ್ ಕಂಟ್ರೋಲ್ ಇಲ್ಲ ಅಂತ ಅರ್ಥ. ನಮ್ಮನ್ನು ನಾವು ನಿಯಂತ್ರಿಸಿಕೊಳ್ತಾ ಇಲ್ಲ ಅಂತ. ಹಾಗಾಗಿ ನಮಗೆ ಇನ್ನೊಬ್ಬ ಹೇಳಿ ನಾವು ಬದಲಾಗುವುದಕ್ಕಿಂತ ನಾವಾಗಿಯೇ ಬದಲಾಗುವುದು ಅತ್ಯುತ್ತಮವಾದಂತ ಮಾರ್ಗ. ನನ್ನನ್ನು ನಾನು ತಿದ್ದಿಕೊಂಡ್ರೆ ಜಗತ್ತಿನಲ್ಲಿ ಒಬ್ಬ ಮೂರ್ಖ ಕಡಿಮೆ ಆಗ್ತಾನೆ ಅಂತ ಒಂದು ಮಾತಿದೆ. ಹಾಗಾಗಿ ನನ್ನನ್ನು ಬೇರೆಯವರು ಸರಿ ಮಾಡುವುದಕ್ಕಿಂತ ನಾನೇ ರಿಪೇರಿ ಆಗುವುದು, ಸರಿಯಾಗುವುದು ಅತ್ಯುತ್ತಮವಾದಂತ ದಾರಿ. ಆದರೆ ಜಾಗೃತಿಯನ್ನ ಮೂಡಿಸಬೇಕಾದಂತ ಜವಾಬ್ದಾರಿ ಇವತ್ತು ಸಂಘಟನೆಗಳಲ್ಲಿದೆ. ಹಾಗಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಜನಜಾಗೃತಿ ಯೋಜನೆ, ಜೆಸಿ ಅಂತ ಸಂಘಟನೆಗಳು, ನಮ್ಮ ಶಾಲಾ ಕಾಲೇಜುಗಳು ಈ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥದ್ದು. ಹಾಗಾಗಿ ಇಲ್ಲೇನು ಸಿಕ್ಕಿದೆ ಮಾಹಿತಿ, ಆ ಮಾಹಿತಿಯನ್ನ ನಮ್ಮ ಬದುಕಿನಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸಾಧ್ಯ ಮಾಡಿಸಿ ಅದನ್ನು ಅಳವಡಿಸಿಕೊಂಡು ಆರೋಗ್ಯವಂತ ವ್ಯಕ್ತಿಗಳಾಗಿ ಸಮಾಜದಲ್ಲಿ ಬದುಕೋಣ. ಬಹಳ ಸುದೀರ್ಘವಾದಂಥ ಆಯುಷ್ಯ ನಮ್ಮದಿದೆ. ನಾವು ತುಂಬ ಬದುಕಲಿಕ್ಕಿದೆ. ನಮ್ಮ ಬದುಕು 50 ವರ್ಷಕ್ಕೋ 60 ವರ್ಷಕ್ಕೋ 30 ವರ್ಷಕ್ಕೋ ಮಟ್ಟಕ್ಕಾಗುವಂಥದ್ದಲ್ಲ. ನಮ್ಮ ಹಿರಿಯರು 100 ವರ್ಷ ಬದುಕ್ತಾ ಇದ್ರು. ಆದರೆ ಇವತ್ತು ರೇಷಿಯೋ 70ಕ್ಕೆ ಇಳಿದಿದೆ. ಸರಾಸರಿ ಆಯುಷ್ಯ ಅದು 70ಕ್ಕೆ ಇಳಿದಿದೆ. ಕಾರಣ ಏನು ಅಂತಂದರೆ ಕಾಲ ಕೆಟ್ಟಿಲ್ಲ, ಕೆಟ್ಟಿರುವುದು ನಾವು. ಕಾಲ ಸರಿ ಇದೆ, ನಾವು ಸರಿ ಇಲ್ಲ. ಹಾಗಾಗಿ ನಮ್ಮ ಭವಿಷ್ಯ, ನಮ್ಮ ನಾಳೆಗಳ ಬಗ್ಗೆ ಎಚ್ಚರವನ್ನು ಇಟ್ಟುಕೊಂಡು ಸತ್ಪ್ರಜೆಗಳಾಗಿ, ಉತ್ತಮ ನಾಗರಿಕರಾಗಿ, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕೋಣ ಎನ್ನುವಂಥ ಆಶಯದೊಂದಿಗೆ ದುಶ್ಚಟಗಳ ವಿರುದ್ಧ ಜಾಗೃತಿ ಹಾಗೂ ಸದಾಚಾರಗಳ ಬಗ್ಗೆ ಅರಿವು ಮೂಡಿಸುವ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾದಕ ವಸ್ತುಗಳ ಸೇವನೆಯ ದುಷ್ಪರಿಣಾಮಗಳು ಹಾಗೂ ಆದರ್ಶ ವಿದ್ಯಾರ್ಥಿನಿಯಲ್ಲಿರಬೇಕಾದ ಗುಣನಡತೆಗಳು, ಮಾನವೀಯ ಮೌಲ್ಯ ಮತ್ತು ಭಾರತೀಯ ಪರಂಪರೆ, ಶಿಷ್ಟಾಚಾರಗಳ ಬಗ್ಗೆ ಇಂದಿನ ತರಬೇತಿಯಲ್ಲಿ ನಾನು ತಿಳಿದುಕೊಂಡಿದ್ದು, ಇವುಗಳನ್ನು ನನ್ನ ಜೀವನದಲ್ಲಿ ಸಂಪೂರ್ಣ ಅಳವಡಿಸಿಕೊಳ್ಳುವುದರ ಜೊತೆಗೆ ನನ್ನ ಪರಿಸರದಲ್ಲಿಯೂ ಈ ಕುರಿತು ಅರಿವು ಮೂಡಿಸುತ್ತೇನೆ ಹಾಗೂ ಕಾಲೇಜಿನ ಆದರ್ಶ ವಿದ್ಯಾರ್ಥಿಯಾಗಿ ನಮ್ಮ ದೇಶದ ಸತ್ಪ್ರಜೆಯಾಗಿ ಬಾಳುತ್ತೇನೆಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತೇನೆ. ಸತ್ಯ ಸಂಕಲ್ಪ ಅನ್ನೋದರ ಬೇರೆ ಬೇರೆ ಆಯಾಮಗಳ ಕುರಿತಂತೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಬಹಳ ವಿಸ್ತೃತವಾದಂತಹ ಮಾಹಿತಿಯನ್ನು ಒದಗಿಸಿದ್ದಾರೆ. ಅದರೊಳಗೆ ರವಿ BS ಅವರು ಪ್ರತಿ ಸ್ವಾಸ್ಥ್ಯ ಏನೋ ಸಾಮಾಜಿಕವಾಗಿ ಇರಬಹುದು, ಕುಟುಂಬದ ಸ್ವಾಸ್ಥ್ಯ ಆಗಿರ್ಬೋದು, ರಾಷ್ಟ್ರದ ಸ್ವಾಸ್ಥ್ಯ ಆಗಿರ್ಬೋದು, ಒಟ್ಟು ವೈಯಕ್ತಿಕ ನೆಲೆಯಿಂದ ವಿಸ್ತಾರವಾದಂತಹ ಸ್ವಾಸ್ಥ್ಯ ಪರಿಕಲ್ಪನೆಯ ಬಗ್ಗೆ ನಮ್ಮ ಮುಂದಕ್ಕೆ ಇಟ್ಟಿದ್ದಾರೆ. ಚೇತನ್ ಆಣೆಗುಂಡಿಯವರು ಕೂಡ ಏನೋ ಅವರಿಗೆ ಸಮಯದ ಕೊರತೆ ಕಂಡು ಬಂತು. ಹಾಗಿದ್ರೂ ಅವರ ಆ ಚಿಕ್ಕ ಸಮಯದಲ್ಲಿ ಅತ್ಯಂತ ಚೊಕ್ಕವಾಗಿ ಮನಮುಟ್ಟುವಂತೆ ವಿವರಣೆಯನ್ನು ಕೊಟ್ಟಿದ್ದಾರೆ. ಸೊ ಇವರೆಲ್ಲರ ಈ ಎಲ್ಲ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದೇ ಒಂದು ಸ್ವಾಸ್ಥ್ಯ ಸಮಾಜದ ನಿರ್ಮಾಣಕ್ಕಾಗಿ. ಇಲ್ಲಿರುವ ಸೇರಿರುವಂತಹ ಆರ್ಗನೈಸೇಷನ್ಗಳೇನಿದ್ವು, JCI ಇರ್ಬೋದು, ಅಥವಾ ಜನಜಾಗೃತಿ ನೆಲೆಯಾಡಿ ಇರ್ಬೋದು, ಅಥವಾ ಧರ್ಮಸ್ಥಳ ಸ್ವಸಹಾಯ ಸಂಘ ಇರ್ಬೋದು, ಒಟ್ಟು ಅದರ ಜೊತೆಗೆ ನಮ್ಮ ವಿಶ್ವವಿದ್ಯಾನಿಲಯ ಕಾಲೇಜ್. ಸೊ ಇವೆಲ್ಲ ಒಂದುಗೂಡಿ ಯಾಕೆ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅಂದರೆ, ಒಂದು ಸ್ವಾಸ್ಥ್ಯವಾದಂಥ ಸಮಾಜ ನಿರ್ಮಾಣ ಆಗಬೇಕು ಅಂತ. ಆ ಸ್ವಾಸ್ಥ್ಯವಾದಂಥ ಸಮಾಜ ನಿರ್ಮಾಣ ಆಗಬೇಕಾದ್ರೆ ಅದು ವೈಯಕ್ತಿಕವಾದಂಥ ಜವಾಬ್ದಾರಿಗಳ ಬಗ್ಗೆ ಕೂಡ ನಮ್ಮ ರವಿ ಸರ್ ಅವರು ಇಲ್ಲಿ ಉಲ್ಲೇಖಿಸಿರುವಂತ ನಾವಿಲ್ಲಿ ಗಮನಿಸಬಹುದು. ಈಗ ಅವರು ಒಂದು ಪ್ರಶ್ನೆ ನಮ್ಮ ಮುಂದೆ ಕೆಟ್ಟರು,
ನಮ್ಮಲ್ಲಿ ಶಾಲೆಗಳು ಹೆಚ್ಚಾಗಬೇಕು ಅಥವಾ ಪೊಲೀಸ್ ಸ್ಟೇಷನ್ ಹೆಚ್ಚಾಗಬೇಕಾ ಅಥವಾ ಆಸ್ಪತ್ರೆಗಳು ಹೆಚ್ಚಾಗಬೇಕಂತ. ಶಾಲಾ ಕಾಲೇಜುಗಳು ಹೆಚ್ಚಾಗಬೇಕು ಅನ್ನೋ ಒಂದು ಒತ್ತು ಕೊಟ್ಟು ಹೇಳಿದರು. ಹಾಗಾದ್ರೆ ಈ ಪೊಲೀಸ್ ಸ್ಟೇಷನ್ಗಳು ಅಥವಾ ಆಸ್ಪತ್ರೆಗಳು ಕಡಿಮೆ ಆಗಬೇಕಾದ್ರೆ ನಾವೇನು ಮಾಡಬೇಕು, ನಾವು ವೈಯಕ್ತಿಕವಾಗಿ ಏನು ಮಾಡಬೇಕು ಅನ್ನೋದು ಬಹಳ ಮುಖ್ಯ ಆದದ್ದು. ಮತ್ತು ಆ ವೈಯಕ್ತಿಕ ನೆಲೆಯಲ್ಲಿ ಈ ಸ್ವಾಸ್ಥ್ಯವನ್ನು ವೈಯಕ್ತಿಕ ನೆಲೆಯಲ್ಲಿ ಮತ್ತು ಸಮಾಜದ ನೆಲೆಯಲ್ಲಿ ಉಳಿಸಿಕೊಳ್ಳುವಂಥ ನೆಲೆಯಲ್ಲಿ ನಾವು ಕಾರ್ಯಪ್ರವೃತ್ತರಾಗಬೇಕು. ಕಾನೂನಿನ ಅರಿವಿನ ಜೊತೆಗೆ ತಮ್ಮ ಅನುಭವಗಳ ಜೊತೆಗೆ ಅನೇಕ ಮಾದಕ ವ್ಯಸನಗಳ ಅನೇಕ ರೀತಿಯ ಮತ್ತೆ ಅನೇಕ ಅದರ ವಿರುದ್ಧ ನಾವು ಇರಬೇಕಾಗಿರ್ತಕ್ಕಂತಹ ಒಂದು ಜವಾಬ್ದಾರಿಯುತವಾದ ವ್ಯಕ್ತಿತ್ವ ರೂಪಿಸಿಕೊಳ್ಳುವ ಕ್ರಮವನ್ನು ತಿಳಿಸಿಕೊಟ್ಟಿರುವಂಥವರು ಶ್ರೀಯುತ ರವಿ BS ವೃತ್ತ ನಿರೀಕ್ಷಕರು, ಪುತ್ತೂರು ಗ್ರಾಮಾಂತರ ಪೊಲೀಸ್ ಇಲಾಖೆ. ಅವರಿಗೆ ಈ ಎಲ್ಲ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ, ಜೇಷೈ ನೆಲ್ಯಾಡಿಯ ಪರವಾಗಿ, ಕರ್ನಾಟಕ ಜನಜಾಗೃತಿ ವೇದಿಕೆ ಪರವಾಗಿ ಮತ್ತು ವಿಶ್ವವಿದ್ಯಾಲಯ ಕಾಲೇಜು ಎಲ್ಲ ಬೋಧಕೇತರ ಸಿಬ್ಬಂದಿ ಮತ್ತು ವಿದ್ಯಾರ್ಥಿನಿಯರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು. ಹಾಗೆ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ಈ ಸ್ವಾಸ್ಥ್ಯ ಸಂಕಲ್ಪದ ವಿಷಯದ ಹಿನ್ನೆಲೆಯಲ್ಲಿ ಅನೇಕ ರೀತಿಯ ವಿಷಯಗಳನ್ನು ಕುರಿತು ಮಾತಾಡಲಿಕ್ಕೆ ಅತಿಥಿಯಾಗಿ ನಮ್ಮೊಂದಿಗೆ ಇವತ್ತು ನಮ್ಮ ತುಂಬ ಒಡನಾಡಿ ನಮ್ಮ ವಿಶ್ವವಿದ್ಯಾಲಯ ಕಾಲೇಜಿನ ಸಂಸ್ಥೆಗೆ ತುಂಬ ಗೆಳೆಯರು ಆಗಿರುವಂಥವರು ಶ್ರೀಯುತ ಚೇತನ್ ಆನೆಗುಂಡಿ ಸರ್, ಉಪನ್ಯಾಸಕರು ಸಂತ ಜಾರ್ಜ್ ವಿದ್ಯಾಸಂಸ್ಥೆಯಿಂದಾಗಿ. ಸರ್, ತಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಪ್ರೀತಿಯ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ.